give all my respect, my love and affection. Reciprocally, I can expect from you that your love on my land, on our land. ಈಗ ನಿಮ್ಗೆ ಕನ್ನಡದಲ್ಲಿ ನಾವು ಹೇಳಬೇಕಾ, ಇಂಗ್ಲೀಷಲ್ಲಿ ಹೇಳಬೇಕಾ, ತಮಿಳಿನಲ್ಲಿ ಹೇಳಬೇಕಾ, ಯಾವುದರಲ್ಲಿ ಹೇಳಬೇಕೋ ನೀವು ಕೇಳಿ ಸರ್. ಕನ್ನಡದಲ್ಲಿ ಹೇಳಿ ಸರ್. ಕನ್ನಡದಲ್ಲೇ ಹೇಳ್ತೀನಿ. ಈಗ ನಮ್ಮ KGF SP ಡಿಸ್ಟಿಕ್ ಇದೆ, ಸುದ್ದಿ ಬಂದಿದೆ ಪತ್ರಿಕೆಯಲ್ಲಿ. ಆಮೇಲೆ ನಮ್ಮ ಇವರು ಅಡ್ವೊಕೇಟು ಅವರು ಸುದ್ದಿ ಹೇಳಿದ್ದಾರೆ, ಈ ಥರ ಚೇಂಜ್ ಆಗಬಾರ್ದು SP ಆಫೀಸ್. ಆಮೇಲೆ ನಮ್ಮ MLA ಅಮ್ಮ ಮೇಡಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಥರ ಏನೂ ಸುದ್ದಿ ಇಲ್ಲ, ಆ ಥರ ಯಾರು ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾ ಇರೋದು, ಫಾಲ್ಸ್ ಮೆಸೇಜ್ ಹಿಂಗೆ ಹೇಳಿದ್ದಾರೆ. ಹಾಗಿದ್ರೆ ನಮ್ಮ ಅಡ್ವೊಕೇಟ್ ಹೇಳಿದ್ದು ಫಾಲ್ಸ್ ಮೆಸೇಜ್ ಏನಾಗುತ್ತೆ? ನಾನು ಒಂದು ಅಡ್ವೊಕೇಟ್, ಐ ಕ್ಯಾನಾಟ್ ಪುಟ್ ಹಿಮ್ ಡೌನ್. ನಮ್ಮ ಅಡ್ವೊಕೇಟ್ ಗೊತ್ತಿರೋದು ಅವರು ಸುದ್ದಿ ಬಂದಿದೆ, MLA ಅವರು ನೀವು ನೋಡ್ಕೊಳ್ಬೇಕು, ಇದು ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಂಗೆ ನಾವು ಮಾಡಿದ್ವಿ. ಓಕೆ, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಡಾಕ್ಟರ್ ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಅವರು ನಮ್ಮ ಖಾರ್ಗೆ ಮಗಳು, ಖಾರ್ಗೆ ಅವರು ಇಲ್ವಾ ಸರ್? ಇವ್ರು ಇರೋದು ಯಾವ ಏರಿಯಾ? ತುಮಕೂರು ಡಿಸ್ಟಿಕ್. ಅಲ್ಲಿ ತುಮಕೂರಿನಲ್ಲಿ ಸಬ್ ಡಿವಿಷನ್ ಇದೆ, ಹೊಸ ಪೊಲೀಸ್ ಸ್ಟೇಷನ್ ಇವ್ರು ಮಾಡ್ಬೋದು. ಸರ್ಕಾರ ಕಡೆ ಫಿನಾನ್ಸ್ ಕಡಿಮೆ ಇದೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಫಿನಾನ್ಸ್ ಮಿನಿಸ್ಟರ್ ಗೊತ್ತಿದೆ. ಯಾವ್ದು ಖರ್ಚು ಮಾಡಬೇಕು? ಪಕ್ಕದಲ್ಲೇ ಬೆಳಗಾಂ ಇದೆ, ಬೀದರ್ ಇದೆ ಡಿಸ್ಟಿಕ್, ಅಲ್ಲೆಲ್ಲ ಸಬ್ ಡಿವಿಷನ್ನೇ. ಇದಕ್ಕೂ KGFನಲ್ಲಿಂದ ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರೋ ಇಲ್ವೇ? ಇದು ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವೋ? ನಮ್ಮ MLA ಕೇಳಬೇಕಿಲ್ವಾ ಸರ್? ನಾವು ಏನಾದ್ರು ಕೇಳಿದ್ರೆ MLA ಕೋಪ ಬರುತ್ತೆ. ನಾನು ಇಷ್ಟೋ ಪೂಜಾ ಮಾಡ್ತಾ ಇದ್ದೇನೆ, ಇವತ್ತಿನ ದಿನದಂದಿನಲ್ಲಿ ಹಾಕಿದ್ದಾರೆ ಯಾವುದು ಪೂಜಾ ಇಲ್ವಾ ಸಮಯ? ದಿನ ಪೂಜಾ ಇವ್ರು ಹಾಕ್ತಾರ. ಕೆಳಗಡೆನೆ ಈ ಕೆಸಗಳು ತೆಗಿಯೋಕ್ಕಿಲ್ಲ, ಈ ಕೆಸಗಳು ಹಿಂಗಿದೆ, ಯಾವುದಪ್ಪ ಸುದ್ದಿ ಕರೆಕ್ಟು? ತೋರ್ಸಾರ ಹಂಗೆ, ಇಂಥ ಫಸ್ಟ್ ಗೀತಾ ರೋಡ್ನಲ್ಲಿ ಕೆಸಗಳು ಹಿಂಗಿದೆ, ಕಮಿಷನ್ ನೋಡೋದಿಲ್ಲ. ಮೇಡಮ್ ಕೇಳಿದ್ರೆ ನಾನು ಪೂಜಾ ಮಾಡ್ತಾ ಇದ್ದೇನೋ, ಕುಡಿಯೋಕೆ ನೀರಿಲ್ಲ ಪೂಜಾ ಮಾಡ್ತಾ ಇದ್ದೇನೋ. ಇದು ಈಗ SP ಆಫೀಸ್ ಹೋದ್ರೆ ನಮ್ಮ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGFನಲ್ಲಿ ಇರೋ ಟೈಮಲ್ಲಿ ನಮ್ಮ ಶ್ರೀಮಾನ್ ಸಂಪಂಗಿ ಅವರು ಇರೋ ಟೈಮ್ನಲ್ಲಿನೇ, ಅವರು ಸರ್ಕಾರ ಇರೋ ಟೈಮ್ನಲ್ಲೇ ಹೋಮ್ ಗಾರ್ಡ್ ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ಟು, ಈ ಹೋಮ್ ಗಾರ್ಡ್ ಅವರೆಲ್ಲ 10 ರೂಪಾಯಿ 15 ರೂಪಾಯಿ ಕೊಟ್ಕೊಂಡಿರೋ ಟೈಮ್ನಲ್ಲಿ ಈಗ ರೈಲ್ವೆ ಮಿನಿಸ್ಟರ್ ಯೂನಿಯನ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಅವತ್ತು ಪ್ರಿಸನ್ ಆ್ಯಂಡ್ ಹೋಮ್ ಗಾರ್ಡ್ ಮಿನಿಸ್ಟ್ರು ಅವರು KGF ಕರ್ಕೊಂಡು ಬಂದು ನಾನು 100 ರೂಪೀಸ್ ಮಾಡಿಕೊಟ್ಟಿದ್ವಿ. ನನ್ನ ಕೆಪಾಸಿಟಿ ಎಷ್ಟೋ ಅದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ SP ಆಫೀಸಿಗೆ ನಾವು ಏನು ಕೇಳ್ತೀವಿ ಅಂದರೆ, ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾಯಿದೆ. ನೆಕ್ಸ್ಟ್ ಮಂತು ಪೊಲೀಸ್ ಕಾನ್ಸ್ಟೇಬಲ್ಸ್ KGF ಬಿಟ್ಟು ಮೈಸೂರಿನಲ್ಲಿದೆ, ಕೋಲಾರನಲ್ಲಿದೆ, ಎಲ್ಲ ಕಡೆ ಇದೆ. ನನಗೆ ಮಾಹಿತಿಗೂ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ಥರ ಇದ್ದಾರೆ ನಮ್ಮ KGFನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಅದ್ರ ಕಾರಣ ಏನು? ಇದು ಶಿಫ್ಟ್ ಆಗೋ ಜಾಗಕ್ಕೆ ಯಾತಕ್ಕೆ ಅಪಾಯಿಂಟ್ಮೆಂಟನ್ನು ಆಗುತ್ತೆ? ನಮ್ಮ ಮೈಂಡ್ಗೆ ಅದು ಬರೇ ಬರುತ್ತೆ. ನಿಮ್ಮ ಮೈಂಡ್ಗೆ ಏನು ಬರುತ್ತೆ ನೀವು ನೋಡಿ, ಇಲ್ವಾ? ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ವಿ SP ಆಫೀಸ್ನ ಗೌರವಕ್ಕೋಸ್ಕರ, ಪ್ರಿಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ನಾನು 94ನಲ್ಲಿ ಅವ್ರು ಚಾಲೆಂಜ್ ಮಾಡಿದ್ರು, ಆ KGF ಮಾತಾಡಿದ್ರೆ KGF SPನ ತೆಗಿತೀವಿ ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ದರು, ಆಮೇಲೆ JH ಪಟೇಲ್ ಸಾಹೇಬ್ರು ಇದ್ದರು, ನಾನು ಬಿಟ್ಟೇ ಇಲ್ಲ.
ಈಗ ರೌಡಿಸಮ್ ಕಡಿಮೆ ಆಗಿದ್ರಿ ನಾನು ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು. ರೌಡಿಸಮ್ ಜಾಸ್ತಿ ಆಗ್ಬಿಟ್ರೆ ಐಜಿ ಆಫೀಸ್ ಆಗ್ತೀರಾ ಅಂತ ಕೇಳಿದ್ವಿ ನಾವು. ಆವತ್ತು ಹೌಸ್ನಲ್ಲಿ ಇದೆ ನಡೆದಿರೋದು, ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲದಲ್ಲಿ ಬಂದಿದ್ದು ಇದನ್ನು ಶಿಫ್ಟ್ ಮಾಡಬೇಕಂತ, ನಾನು ಬಿಟ್ಟಿಲ್ಲ. ಆವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ರೆಕಾರ್ಡ್ನಲ್ಲಿದೆ. ಹೀಗೆ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BJML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಭಾಳ ಓದಿರೋರು, ಮಂತ್ರಿ ಮಗಳು. ಯಾರ ಮಗಳು? ಮಂತ್ರಿ ಮಗಳಪ್ಪ. ನಾವು ಲೇಬರ್ ಮಕ್ಕಳು, ನಾವು ಹೋರಾಟ ಮಾಡ್ತೀವಿ ಈ ಮಣ್ಣಲ್ಲಿ. ನಿಮ್ಮ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಯೂನಿಯನ್ ಮಿನಿಸ್ಟರ್ ಆಗಿದ್ದಿರೋರು. ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ. ಈ SP ಆಫೀಸು ಹೋಗುತ್ತಾ ಇಲ್ವೋ ನಾವು ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು. ಆ ಥರ ಏನು ಸುದ್ದಿ ಬಂದಿಲ್ಲ ನನಗೂ. ಎಲ್ಲ ಈಗ ಎಡಿಟೇಷನಲ್ಲಿ ನಾನು ಫಾಸ್ಟ್ ಹಂಗರ್ ಸ್ಟ್ರೈಕ್ ಕೂತ್ಕೊಳ್ತೇನೋ, ಇದು ಶಿಫ್ಟ್ ಆಗಬಾರ್ದು ಹೇಳಿರೋ ಅಮ್ಮನೇ ಇದು. MLA ಅಂದರೆ ಒಂದು ರಾಣಿ ಥರ ಅಲ್ವಾ? ಕ್ವೀನ್ ಆಫ್ KGF ಬರೀತಾರೆ ಕೆಲವರು ಪೇಪರ್ನಲ್ಲಿ, ಪವರ್ಫುಲ್ ಹುಲಿನೂ ಬರೀತಾರೋ, ಹೆಣ್ಮಗಳು ಹುಲಿನೂ ಬರೀತಾರೋ. ಸ್ವಲ್ಪ ತೋರಿಸ್ಬೇಕಿಲ್ವಾ ನಿಮ್ಮ ಪವರ್ನ? ನಿಮ್ಮ ತಂದೆನೂ ಇದ್ದಾರೋ, ತೋರಿಸಿ ಅದನ್ನು ಸ್ಟಾಪ್ ಮಾಡಲೇಬೇಕು. ಸರ್ KSM PU ಕಾಲೇಜ್ ತಗೊಂಡು ಬಂದಿದ್ದೇನೋ ಎಲ್ಲ ಪಬ್ಲಿಸಿಟಿ ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆ, ಪ್ರೆಸ್ ಅವ್ರಿಗೆಲ್ಲ. ಇದನ್ನ ಅಲ್ಲಿ ರಿಜೆಕ್ಟ್ ಮಾಡಿರೋದು. ಫ್ಯಾಕಲ್ಟೀಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎತ್ತು ಬಿಸಿಯಾಗಿರಿ KGF ಬಿಸಿ ಆಗ್ಬಿಟ್ಟು. ಇಲ್ಲಿ PU ಕಾಲೇಜಿನಲ್ಲಿ ಲ್ಯಾಬ್ ಇದ, ಚೆಕ್ ಮಾಡಿ. ಫ್ಯಾಕಲ್ಟೀಸ್ ಇದ್ದ, ಲೆಕ್ಚರರ್ಸ್ ಇದ್ದಾರಾ, ಟೀಚರ್ಸ್ಗಳಿದ್ದಾರಾ? ಬರೀ ರೋಡ್ಗಳು ಎಲ್ಲಿ ಹಾಕಿದ್ರು ರೋಡು? ನಾವಿರೋ ಜಾಗ 27th ವಾರ್ಡ್ನಲ್ಲಿ 7 ಕ್ರಾಸ್ ಇದೆ, 7 ಸಬ್ ಕ್ರಾಸ್ ಇದೆ. ಒಂದು ರೋಡ್ ಹಾಕಿದಾರ ತೋರಿಸಿ. ಈ ಮೈನಿಂಗ್ ಕಡೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಗೋಸ್ಕರ ನನ್ನ ಕಾಲದಲ್ಲಿ ಹಾಕಿರೋ ರೋಡು, ಮೈನಿಂಗ್ ಕಡೆ ಯಾವ ಕಡೆ ಹಾಕಿದಾರೆ ರೋಡ್ ಕೇಳಿ. ಬರೀ ಎಲ್ಲೆಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ನಾವು ಹಾಕ್ತೀವಿ ಅಂದರೆ ನೀವು ಕಮಿಷನ್ ತಗೊಳ್ತಿರೋ ಬಿಡ್ತಿರೋ ನಮ್ಗೆ ಅದು ಕೇರೋ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ. ದೆರ್ ಇಸ್ ನೋ ಎವಿಡೆನ್ಸ್, ಐ ಕೆನಾಟ್ ಗಿವ್ ಎವಿಡೆನ್ಸ್. ಬಟ್ ಪೂಜೆ ಮಾಡ್ತೀರಿ, ಏತ್ಗಂತ ಎವಿಡೆನ್ಸ್ ಇಲ್ಲ ಅಂದರೆ ನೀವು ಸೌಕರ್ ಮಗಳು, ನೀವು ಹೋಗಿ ಕಮಿಷನ್ ತಗೊಳ್ತೀರಾ? ತಗೊಳ್ಳೋದಿಲ್ಲ. APM ಶಾಡು ಎಲ್ಲಿಯೋ ಹಾಕ್ತೀರಿ. ಆ ಬಂಡೆಗಳೆಲ್ಲ ಹೊಡಿದ್ರು, ಆ ಬಂಡೆ ಹೊಡಿದಕ್ಕೆಲ್ಲ ಎಷ್ಟು ಕಮಿಷನ್ ಹೋಗಿದೆ ಏನೋ ಜನ ಮಾತಾಡೋದು, ನಾನು ಹೋಗಿ ನೋಡೋಕ್ಕಾಗತ್ತಾ? ಈ ಥರ ಇದೆ ಸರ್. ಆದ್ದರಿಂದ SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ, KGF ಹಿಸ್ಟ್ರಿ. ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. FTCM ಇಲ್ಲಿ ಬುದ್ಧಿಸ್ಟ್ ಟೆಂಪಲ್ ಬರ್ತಾರೋ, ಬಂದ ಮೇಲೆ ಭಾಳ ಗೌರವವಾಗಿ ಹೇಳಿದರು. ಅಂಬೇಡ್ಕರ್ ಕಾಲು ಜಾಗ ಇಟ್ಟಿರೋದನ್ನ ಅವ್ರ ಊರಿನಲ್ಲಿ ಇಟ್ಟಿದ್ದಾರಾ? ನೀವು ಹೇಳಿ ಸರ್, ಬೇರೆ ಕಡೆ ಎಲ್ಲ ಇಟ್ಟಿದ್ದಾರಾ? KGFನಲ್ಲಿ ಇಟ್ಟಿರೋದು ಅವ್ರ ಜಾಗ, ಅವ್ರ ಮಣ್ಣಿನ ಮಗ. ಅವ್ರು ಲೇಬರ್ ಮಿನಿಸ್ಟರ್ ಟೈಮಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇದಾರಲ್ವಾ? ಜಾತಿ ಮೇಲೆ ಬೇಡ, ಇವನು 8 ಅವ್ರು ಕೆಲಸ ಮಾಡೋದಕ್ಕೆ ಅವ್ರು ಮಾಡಿ ಕೊಟ್ಟಿರೋದು, GSA ಅವ್ರು ಮಾಡಿ ಕೊಟ್ಟಿರೋದು, ಇವ್ರಿಗೆ ಬೋನಸ್ ಅವ್ರು ಮಾಡಿ ಕೊಟ್ಟಿರೋದು, ಎಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟಿದ್ದು ಅವ್ರು ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ. ಅಂಥ ವ್ಯಕ್ತಿ ಬಂದಿರೋ ಜಾಗ, ಹಿಸ್ಟಾರಿಕಲ್ ಜಾಗ ಇದು. ಅದೇ ಹಂಪಿಬಿಟ್ಟು ಓಲ್ಡ್ ಆಗಿದ್ದ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಡೋಣ? ಇಲ್ಲಲ್ಲ, ಹಿಸ್ಟಾರಿಕಲ್ ಅಂದರೆ KGF ಹಿಸ್ಟಾರಿಕಲ್ ಇಲ್ವಾ? ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನು. ಅದು ಬಿಟ್ಟರೆ ಕೊರಮಂಡಲ್ ಅದು ಬಿಟ್ಟರೆ ಉರ್ಗಮ್ ಇದೆ, ಅದು ಬಿಟ್ಟರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ಟರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನಲ್ಲಿ ರೈಲ್ವೆ ಸ್ಟೇಷನ್ ಇದೆ? ಆದ್ದರಿಂದ ಡೇ ಬೈ ಡೇ ಎವ್ರಿಥಿಂಗ್ಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF. ಮೇಡಮ್ ಅವರು ಸುಳ್ಳು ಹೇಳ್ಕೊಂಡು ನಾನು ಒಳ್ಳೆದ ಮಾಡ್ತೇನೆ. 800 acres ನಾನು ತಗೊಂಡಿದ್ವಿ ಹೇಳಿದ್ವಿ. 800 acres ತಗೊಂಡಿರೋದಕ್ಕೆ ನೀವು APM ಚಾರ್ಜ್ KGFನಲ್ಲಿ ಯಾಕೆ ಆಗಿಲ್ಲ? ಆ ಲ್ಯಾಂಡ್ನಲ್ಲಿ ಯಾಕೆ ಆಗಿಲ್ಲ? ಈಗ ಇವರು ಪ್ಯಾರಾಮಿಲಿಟರಿ ಬರಬೇಕು, ಅದ್ಯಾಕೆ ಬಂದಿಲ್ಲ ಅಂತ ಕೇಳಿಲ್ಲ ನೀವು? ಇಂಡಸ್ಟ್ರಿಗಳು ಮಾಡ್ತೀವಿ, ಇಷ್ಟು ಇಂಡಸ್ಟ್ರಿ ಬರ್ತೀನಿ ನಾನು, ಅವ್ರು ಕುಡಿಯೋಕೆ ನೀರಲ್ಲಿ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೀರು ಅವ್ರಿಗೂ? ವೇರ್ ಇಸ್ ಯುವರ್ ಫ್ಯಾಕಲ್ಟೀಸ್ ಆಫ್ ದಟ್? ವೇರ್ ಇಸ್ ಯುವರ್ ಫೆಸಿಲಿಟೀಸ್? ಯು ಮೇಡ್ ಇಟ್. ನಮ್ಮನ್ನ ಯಾರು ಕೇಳೋಕಿಲ್ಲ. ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ಬಿಡ್ತಾರೋ? ಏನು 500-1000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೋ? ಯಾರು ನಮ್ಮನ್ನ ಕೇಳೋದು? ಲೀಡರ್ಗಳೇ ಇಲ್ಲ, ನಿರ್ವಚನೆ ಮಾಡಿಕೊಟ್ಟಿದ್ದಾರ.
KGF ಹುಟ್ಟಿರೋ ಒಬ್ಬೊಬ್ಬನು ಲೀಡ್ರೆ. ನಮ್ಮ ಮೇಲೆ ಗೌರವ ಸುಮ್ಮನೆ ಇದ್ದಾರೆ ಅವರು. ನಾವು ಶುರು ಮಾಡಿಬಿಟ್ರೆ ಏನೋ ಕಾಕ್ರೋಚ್ JDS ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿ, ಅದಕ್ಕನ ದೊಡ್ಡದು KGF. ನಾನು ಆ ಮಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ. ಲೆಟ್ ಮೈ SP ವಿಲ್ ಟೆಲ್. ಆ ಥರ ಶಿಫ್ಟಿಂಗ್ ಇಲ್ಲ. SP ಅವ್ರಿಗೂ ಗೊತ್ತಿರ್ಬೇಕು, ಅವ್ರ ಮೇಲೆ ದೊಡ್ಡ ಅಧಿಕಾರಿಗಳಿದ್ದಾರ, ಅವ್ರು ಹೇಳೋದಿಲ್ಲ. ಅವ್ರಿಗೇನು ಇವ್ರಿಲ್ಲದ ಇನ್ನೊಂದು ಕಡೆ IPS ಆಫೀಸರ್ ಆಗಿ ಹೋಗ್ತಾರೋ SP ಆಗಿ ಹೋಗ್ತಾರೋ. ಬಟ್ ನಾವು ತಾನೇ ಒಂದು SP ಸಾಹೇಬ್ರು ನೋಡ್ಬೇಕಂದ್ರೆ ಕೋಲಾರಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು ಅಕ್ಯೂಸ್ಡು ಇಲ್ಲಿ ಏನೋ ಒಂದು DSP ಹೇಳ್ತಾರೋ SP ಪರ್ಮಿಷನ್ ಕೊಟ್ಟಿಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು? ಸಾಹೇಬ್ರು ಇದ್ದಾರೆ ಅನ್ಕೆ ಚಿಕ್ಕಬಳ್ಳಾಪುರ ಹೋಗ್ತಾರೋ, ಚಿಂತಾಮಣಿ ಹೋಗಿದ್ದಾರೋ, ನಿಮ್ಮ ಗತಿ ಏನಾಗೋದು? ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡಿ ಇದನ್ನ ಶಿಫ್ಟ್ ಮಾಡೋದಕ್ಕೆ ನಾವು ಬಿಡಬಾರ್ದು. ಎಂಪ್ಲಾಯ್ಮೆಂಟ್ ಆಫೀಸ್ ಇದ್ರು ಶಿಫ್ಟ್ ಆಗಿಬಿಟ್ರು. ಓಕೆ, ಹೋಮ್ ಗಾರ್ಡು ಶಿಫ್ಟ್ ಆಗಿಬಿಟ್ರು. ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಕಡೆ ತಗೊಳ್ತಾರೆ, KGF ತಗೊಂಡಿಲ್ಲ. 600 ಬೆಟಾಲಿಯನ್ ಬಂದಿದ್ರು. ಪ್ರೀವಿಯಸ್ SP ಕ್ಯಾನ್ಸಲ್ ಮಾಡಿಬಿಟ್ರು. ಯಾರು ಕೇಳಲಿಲ್ಲ. ಆವತ್ತು ನಾನು MLA ಇಲ್ಲ. ಈ ಥರ ಇದೆ. ಆದ್ದರಿಂದ ಈ SP ಆಫೀಸ್ ಶಿಫ್ಟಿಂಗ್ ಸರ್ಕಾರೇ ಹೋರಾಟ ಮಾಡಿಯೋ, ಇಲ್ಲ ಸರ್ಕಾರ ಇಲ್ಲ ಫೋರ್ಸ್ಫುಲ್ ಆಗಿಯೋ, ಇಲ್ಲ ಸರ್ಕಾರ ನಾವು ಮಾಡ್ತೀವಿ ನೀವೇನು ಮಾಡೋಕ್ಕಾಗುತ್ತೆ ಹಂಗೆ ನೋಡಿದರೆ ದ ಎಂಟೈರ್ KGF ವಿಲ್ ಬಿ ಟುಗೆದರ್ ಅಂಡ್ ವಿಲ್ ಗೋ ಫಾರ್ an emotional and historical for legitimate right of fighting. Unwanted things, unlawful ನಾವು ಮಾಡೋದಿಲ್ಲ. ಹೋಗ್ಲಿ, ನಾವು ಕೂತ್ಕೊಳ್ಳೋಣ ಬಿಡಿ. ಈಗ ನೀಟ್ ಇದೆ, ಎಷ್ಟು ಹುಡುಗರು KGFನಲ್ಲಿ ನೀಟ್ಗೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ದಾರಾ? ಗೌರ್ಮೆಂಟಲ್ಲಿ ಮಾತಾಡಿದಾರ ನೀಟ್ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅನ್ನೋ? ಯಾವುದೂ ಇಲ್ಲ. ಆದ್ದರಿಂದ ನೀವು ಏನಾದರೂ ಕೇಳಬೇಕಂದ್ರೆ ದಯವಿಟ್ಟು ಕೇಳಿ ಸರ್. ಪ್ರಸಾರ ಏನಾದರೂ ಕೇಳಬೇಕಂದ್ರೆ ಕೇಳಬೇಕು. ತುಮಕೂರು ಸಬ್ ಡಿವಿಷನ್ ಹೇಳಿದ್ದೀನಿಲ್ವಾ? ತುಮಕೂರಿನಲ್ಲಿ ಡೆಪ್ಟಿ CM ಇದಾರಿಲ್ವಾ? ಬೀದರ್ನಲ್ಲಿ ಯಾರು ಇರೋದು? ಹೋಮ್ ಮಿನಿಸ್ಟರ್ ಇದಾರಿಲ್ವಾ? ಅಲ್ಲಿ ಸಬ್ ಡಿವಿಷನ್ ತಾನೇ ಇದೆ. ಆ ಡಿಸ್ಟಿಕ್ ಎಲ್ಲ ಸೇರಿ ಇಲ್ಲಿಂದ ಶಿಫ್ಟ್ ಆಗುತ್ತೆ ಅಂದ್ರೆ ನಮ್ಗೆ ಸುದ್ದಿ ಬಂದಿದೆ, ಪತ್ರಿಕೆನಲ್ಲಿ ಬಂದಿದೆ. ನಮ್ಮ ಅಡ್ವೊಕೇಟ್ನ ಸುದ್ದಿಗೆ ಇವರು ರಿಪ್ಲೈ ಕೊಟ್ಟಿದ್ದಾರೋ, ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಪತ್ರಿಕೆ ಬಿಟ್ಟು ನಿಮ್ಮ ಸೋರ್ಸ್ ಏನಿದೆ? ನನ್ನ ಸೋರ್ಸ್ ನಾನು ಲಾಸ್ಟ್ ಟೈಮ್ ಹೆಂಗೆ ಬಂದ್ ಮಾಡಿದೆ, ಎಂಟೈರ್ KGF ಪೀಪಲ್, KGF ಸಿಟಿಗೆ ವಿಲ್ ಗೋ ಫಾರ್ ಬಂದ್, ವಿಲ್ ಎಗೇನ್ಸ್ಟ್. ಬೇಕಂದ್ರೆ ಸುಮಾರು KGF ಜನ ಕರ್ಕೊಂಡು ಹೋಗಿ CM ಮನೆ ಮುಂದೆ ಕೂತ್ಕೊಳ್ತೀವಿ. ನಾನು ಲಾಸ್ಟ್ ಟೈಮ್ ಮಾಡಿರೋನು ಸುಮಾರು 60 ಬಸ್ಗಳು ತಗೊಂಡು ಹೋಗಿದ್ರು ನಾನು. ಮೇಡಮ್ ಮಾಲಿನಿ ಕೃಷ್ಣಮೂರ್ತಿ SP ಆಗಿರೋ ಟೈಮ್ನಲ್ಲಿ, SM ಕೃಷ್ಣ CM ಆಗಿರೋ ಟೈಮ್ನಲ್ಲಿ ನೋಡಿರೋ ತಗ. ಅದು ನಾನು ಈಗ ಮಾಡೋಕ್ಕಾಗೋದಿಲ್ವಾ? ರಿಕ್ರೂಟ್ಮೆಂಟ್ ಹೇಳಿದ್ರು ಇದನ್ನ ಏನಂತ ಸರ್, ಡಿಪಾರ್ಟ್ಮೆಂಟ್ ಅವ್ರು ಉತ್ತರ ಕೊಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆ KGF ರಿಕ್ರೂಟ್ಮೆಂಟ್ ಇಲ್ಲ? ಯಂಗ್ಸ್ಟರ್ಸ್ ಇಲ್ವಾ? ಓದಿರೋರ್ಲಿಲ್ವಾ? ನೀವು ಪೆರೇಡ್ ಮಾಡಿ KGF ಯಂಗ್ಸ್ಟರ್ಸ್ ಹೆಂಗಿದಾನು, ಜವಾನ್ಗಳ ಥರ ಇದ್ದಾನು. ಅವ್ನಿಗೆ ಟೆಸ್ಟಿಂಗೇ ಬೇಡ, ಸೆಲೆಕ್ಷನೇ ಬೇಡ, ಸೀದಾ ನೋಡಿದ ತಕ್ಷಣ ಕೊಟ್ಬಿಡ್ಬೇಕು. ಮಿಲಿಟ್ರಿ, ಪೊಲೀಸು ಅಂಥವ್ನಿಗೆ ಅಂತಂದಿದೆ. SP ಅವ್ರು ನೋಡೇ ಇಲ್ವಾ? SP ಅವ್ರಿಗೆ ಗೊತ್ತೇ ಇಲ್ವಾ? ಒಂದೊಂದು ಕಂಪಾರ್ಟ್ಮೆಂಟ್ ಹೋಗಿ ಗಂಜಾ ಹೊಡಿತಾನ ನಾವು ನೋಡಿದ್ವಿ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ. ಅವ್ರದ್ದು ಗೊತ್ತಿಲ್ವಾ ಜವಾನ್ಗಳು ಹೆಂಗಿದ್ದಾರೆ ಅವ್ರು KGFನಲ್ಲಿ? ಅದಕ್ಕೆ ಉತ್ತರ ಕೊಡಲಿ MLA ಅವರು. என்ன சொல்லணும்? ಅದಕ್ಕೆ ಉತ್ತರ ಕೊಡಲಿ ಸರ್ MLA ಅವರು. ಸರಿ, MLA ಇಲ್ಲ, ನಮ್ಮ MP ಯಾವುದು ಇಂಟರ್ಫಿಯರ್ ಆಗಬೇಕು, MP ಯಾವುದು ಇಂಟರ್ಫಿಯರ್ ಆಗಿ ಅದು ಕೇಳಬೇಕು. ನಮ್ಗೆ MP ಇದ್ದಾರೋ, MP ಜೊತೆಲೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅವರು ಇದ್ದಾರೋ, ಅವ್ರಿಗೂ ಗೊತ್ತಿದೆ KGF ಬಗ್ಗೆ. ಅವರು KGF ಬಂದಿರೋರೆ. ಅವ್ರ ಪೀರಿಯಡ್ನಲ್ಲೇ ಹೇಳಿದ್ರು 2 ಇಂಡಸ್ಟ್ರಿಯಲ್ಲಿ KGF ನಾನು ಕೊಡ್ತೀವಿ. ಎಲ್ಲ ಪ್ರೆಸ್ ಅವ್ರಿಗೂ ಗೊತ್ತಿದೆ.
ಏನು ಗೌರ್ಮೆಂಟ್ ಲಾ ಕಾಲೇಜ್ ತಗೊಂಡು ಬಂದಿದ್ದೀರಾ? ನಾನು ತಗೊಂಡು ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಮೊರಾರ್ಜಿ ದೇಸಾಯಿ ನಾನು ತಗೊಂಡು ಬಂದಿದ್ದೇನೆ ಎಜುಕೇಷನ್ಗೆ. ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿ ಇಷ್ಟು ಇಂಡಸ್ಟ್ರಿಗಳು ಕೊಡ್ತೀವಿ ಬರುತ್ತೆ ಹೇಳ್ಕೊಂಡಿದ್ರೆ ಎಷ್ಟು ವರ್ಷ ಆಗಿದೆ ಈಗ ನೀವು ಗೆದ್ದು? 8 ವರ್ಷ ಆಗಿದಾ? 8 ವರ್ಷ ಆಗಿದಾ? 9 ವರ್ಷ ರನ್ನಿಂಗ್. ಸ್ಟೇಟ್ಮೆಂಟ್ ಈಗ ಕೊಡ್ತಾರು ಇಷ್ಟು ವರ್ಷ ಬಿಟ್ಬಿಟ್ಟು. ಏನು ಇದು ತೋಟಿ ಲ್ಯಾಂಡ್ನಲ್ಲಿ ಬಾರ್ ಇಟ್ಕೊಂಡಿದ್ದಾರೆ ಸಂಪಿಂಗಿನ, ಅವ್ರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೋಸ್ಕರ ಬಾರ್ ಇಟ್ಟಿದ್ದಾರೆ. ಗೊತ್ತಿದೆ ತಾನೆ, ನೀವು MLA ತಾನೆ, ನಿಮ್ಮ ಪವರ್ ಇದೆ ತಾನೆ, ಸೀಲ್ ಮಾಡಿ. ಜೈನ್ ಸೇವಾ ಸಂಘಟನೆ ಡೆಮಾಲಿಷ್ ಮಾಡಿಲ್ವಾ? ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಮುಂದೆ ಕಟ್ಟಡ ಕಟ್ಟಿರೋದ್ರ ಓವರ್ ನೈಟ್ ಡೆಮಾಲಿಷ್ ಮಾಡಿಲ್ವಾ? ಎಲ್ಲಿ ನಿಮ್ಮ ತಾಕತ್ ದಮ್ಮು? ನಾನು ಲೇಬರ್ ಸನ್ನೆ, ಬಟ್ ನಾವು ಓದಿರೋನು, ನೀ ನಮ್ಗನ ಜಾಸ್ತಿ ಓದಿರೋರು. ಆನೆ ಮಾನ ಹಾಕಿದ್ರಲ್ಲಿ ಆನೆ ಆಗ್ಬಿಡ್ತಾರೆ ಸರ್ ಎಲ್ಲರೂ. ನಿಮ್ಮ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಅದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೋ, ಈಗ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೋ, ನಿಮ್ಗೆ ಎಷ್ಟು ಪವರ್ ಇರಬೇಕು? ನಾನು 1 ರೂಪಾಯಿ ಮುಟ್ಟೋದಿಲ್ಲ, ನಾನು ಸ್ವಂತ ದುಡ್ಡಿನಲ್ಲಿ ಹಾಕ್ತೀನಿ ಹೇಳಿದ್ರಿ ಇಲ್ವಾ? ನಿಮ್ಮ ಸ್ವಂತ ದುಡ್ಡಿನಲ್ಲಿ ಒಂದು 100 ಜನ 200 ಜನ ತಗೊಳ್ತಾರಿಲ್ಲ ಕಾನ್ಸ್ಟೇಬಲ್, ಹೋಗಿ ಮಾತಾಡಿ ಸ್ವಂತ ದುಡ್ಡಿನಲ್ಲಿ ಅವ್ರು ಕೆಲಸ ಕೊಡಬೇಕು. ಅಸೆಂಬ್ಲಿ ಇದೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. MLA 800 ಎಕರೆ ಜಮೀನು ಇದೆ. ಏನು ಮಾಡಿದ್ದಾರೆ 800 ಎಕರೆ ಜಮೀನಲ್ಲಿ? ಇಂಡಸ್ಟ್ರಿ ಬರ್ತಾ ಇದೆ, ವಾಟರ್ ಫೆಸಿಲಿಟೀಸ್ ಏನು ಮಾಡಿದ್ದೀರಾ ಅದಕ್ಕೂ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ. ಎಲ್ಲಿ ತಹಸೀಲ್ದಾರ್ ಆಫೀಸ್ ನೋಡಿ, ಎಲ್ಲ ಆಫೀಸು ಖಾಲಿ ಆಗಿದೆ. ಏನಕ್ಕೋಸ್ಕರ ಕಟ್ಟಿದ್ದೀರಿ ಅಲ್ಲಿ? ತಹಸೀಲ್ದಾರ್ ಆಫೀಸ್ ಇಲ್ಲ, ಕೋಆಪರೇಟಿವ್ ಸೊಸೈಟಿ ಇಲ್ಲ, ಫಾರೆಸ್ಟ್ ಆಫೀಸರ್ ಇಲ್ಲ, ತಾಲೂಕು ಆಫೀಸ್ ಲಿಸ್ಟ್ನಲ್ಲಿ ಆ ಬಾಯಿ ಇಲ್ಲ. ಯಾವನಾದ್ರೂ ಅದು ಸಿಕ್ಕಾಕೊಂಡು ತೀರೋಗ್ಬಿಟ್ರೆ ಆಮೇಲೆ ಪೊಲೀಸ್ ಅವರು ರೌಂಡ್ ಮಾಡಿಬಿಡ್ತಾರೆ. ಯಾರು ಹೋಗ್ಬಾರ್ದು, ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದಾರೆ ಯಾರು ತೀರಾಗಿದ್ಮೇಲೆ. ಈಸ್ ಇಟ್ ನಾಟ್ ಎ ಡ್ಯೂಟಿ ಫಾರ್ ಎನ್ MLA ಟು ಚೆಕ್ ದಟ್? ಅಲ್ಲಿ ಒಂದು ಫೋನ್ ಇಲ್ಲ ಕಮ್ಯುನಿಕೇಷನ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಮಿನಿಸ್ಟರ್ ಸಿಕ್ಕಿರೋದು ಪೇಪರ್ನಲ್ಲಿ ಎಲ್ಲ ಬಂದಿದೆ ಇಲ್ವಾ? ಸಾಮಾನ್ಯ ಬಡವರ ಗತಿ ಏನಾಗೋದು? ತಂದೆನೇ ಸಿಕ್ಕಾಕೊಂಡಿದ್ದೀನಿ ಏನು ಸರ್? ಲಿಫ್ಟಲ್ಲಿ ಅವ್ರ ತಂದೆನೇ ಸಿಕ್ಕಾಕೊಂಡಿದ್ದೀನಿ ಸರ್. ಆಮೇಲೆ ಏನಾಗಿದೆ? ತೀರೋಗಿದ್ದಾರ? ಇಲ್ಲಲ್ಲ ಪಾಪ, ಚೆನ್ನಾಗಿದ್ದಾರೆ ತಾನೆ. ದೇವರ ಆಶೀರ್ವಾದ ಇದೆ ಅವ್ರಿಗೂ, ನಮ್ಗೆಲ್ಲ ಇದು ಯಮ್ಮನ ಆಶೀರ್ವಾದ ಇದೆ. ಬೇರೆ ಏನಾದ್ರು ಕೇಳ್ತೀರ ಅಂತ ಕೇಳಿ ಸರ್. ಯಮನ ಆಶೀರ್ವಾದ ಇದ್ರೆ ಯು ವಿಲ್ ಬಿಕಮ್ ಚಿರಂಜೀವಿ. ಬೇರೆಯವ್ರಿಗೆಲ್ಲ ನಾನು ಯಮ್ಮನೆ, ಚಿರಂಜೀವಿ ಇಲ್ಲ, ಬೇರೆಯವ್ರಿಗೆಲ್ಲ ನಾನು ಯಮ್ಮನೆ. ಇಷ್ಟು ಪ್ರೆಸರ್ ಬಂದಿದ್ದೀವಿ, ನೀವೆಲ್ಲ ನಮ್ಮ ಊರವರು, ಹೊರಗಡೆ ಬರೀರೋರು ಯಾರಾದ್ರೂ ಇದ್ರೆ ಹೇಳೋರು. KGF ಇಸ್ ಹ್ಯಾವ್ ಸಮ್ ಸ್ಟ್ಯಾಟಸ್. ಎಲ್ಲಿ SP ಇರೋದು ನಮಗೊಂದು ಗೌರವ. ಒಂದು IPS ಆಫೀಸರ್, ಒಂದು ಡಿಸ್ಟ್ರಿಕ್ಟ್ ST ಆಗಿದ್ದಾರೆ. KGFನಲ್ಲಿ ನಾನು ನಮ್ಮ SP ಹೇಳೋದಕ್ಕೆ ಇಷ್ಟೊಂದು ಗೌರವ ಇದೆ. ಆ ಗೌರವ ಬಿಟ್ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಐ ವಿಲ್ ನೆವರ್ ಗಿವ್ ಅನ್ ಆಪರ್ಚುನಿಟಿ, ಲೆಟ್ ದಮ್ ಚಾಲೆಂಜ್. ಏನು MLA ಇದ್ರೆ ನಾನು ಫೈಟ್ ಮಾಡಬೇಕಾ ಏನು? ಐ ಬಾರ್ನ್ ಇನ್ ದಿಸ್ ಸಾಯಿಲ್, I will not leave so easily. I request all my KGF leaders, KGF people, will make a band. Let them answerable to them. ಸರ್, ಹೋಮ್ ಮಿನಿಸ್ಟ್ರು ನನ್ನ ಗಂಡ್ಲೈಸನ್ ರಿನ್ಯೂವಲ್ ಸರ್, ಹೊಸದು ಏನಿಲ್ಲ. ಇಲ್ಲಿ ಬಂದರು, ನಾನು ಕೊಟ್ಟರು, ಅವರು ಪಾಪ ಸೈನ್ ಮಾಡಿ ಕಳಿಸಿದವ್ರು ಸೆಕ್ರೆಟರಿ ಹತ್ರ ಬುದ್ಧಿಸ್ಟ್ ಟೆಂಪಲಲ್ಲಿ. ಅವ್ರ ಲೆಟ್ರಿಗೆ ಗೌರವ ಹೆಂಗಿದೆ ಅಂದರೆ ಇನ್ನೂ ಅವರು ಅಲ್ಲಿಂದ ರಿಪ್ಲೈ ಕೊಟ್ಟಿಲ್ಲ. ಈಗ ಡೆಪ್ಟಿ CM ಆಗಿದ್ದಾರೆ, ನಾಳೆ CM ಆಗಿರೋನು ಕೊಡೋದಿಲ್ಲ. ವಾಟ್ ಟೈಪ್ ಆಫ್ ಗೌರ್ಮೆಂಟ್? ಶೇಮ್ಫುಲ್ ಗೌರ್ಮೆಂಟ್. ಒಂದು ಹೋಮ್ ಮಿನಿಸ್ಟರ್ ಅವರು ಬರೆದು ಅವರು XMLA ಆಗಿದ್ದಾರೋ, ರಿನ್ಯೂವಲ್ಗೆ ಕೇಳಿದಾರೋ, ಸುಮಾರು ಸಲ ಕೊಟ್ಟಿದ್ರಿ, ಕೊಡ್ರಿ ಬರೆದಿರೋ ಲೆಟ್ರನ್ನ ಅವ್ರು PS ಕಳಿಸಿದಾರೋ, ಹೋಮ್ ಸೆಕ್ರೆಟರಿ ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ನಾನು DC ಹೋಗಿ ಕೇಳಿ. ವಾಟ್ ಅಡ್ಮಿನಿಸ್ಟ್ರೇಷನ್? ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಸ್ ಕಾಂಗ್ರೆಸ್ ಗೌರ್ಮೆಂಟ್. ಶೇಮ್ಫುಲ್ ಗೌರ್ಮೆಂಟ್. ಈ ಭಾಷಣ ಇಲ್ಲಿ ಏನಿಲ್ಲ, ಅಸೆಂಬ್ಲಿ ರೆಕಾರ್ಡ್ನಲ್ಲಿ ಇದೆ ನೋಡಿ, ಶೇಮ್ಫುಲ್ ಗೌರ್ಮೆಂಟ್ ಅನ್ನು.
ಇದೆಲ್ಲ ನಮ್ಗೆ ಯೋಚನೆ ಮಾಡಿ ಒಂದು ಎಕ್ಸಾಂಪಲ್ ಗೌರವ ಇದೆ. ಪರಮೇಶ್ವರ್ ಸಾಹೇಬರು ತುಮಕೂರವರು ಸುಮಾರು ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಸೌಕರು ಈ ಬಡವರು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಎಸ್ ಪಿನ ಶಿಫ್ಟ್ ಮಾಡಿದ್ರೆ ನಮ್ಗೆ ಅದು ಅವಮಾನ ಇಲ್ಲ, ಅದು ಅವ್ರಿಗೆ ಅವಮಾನ ಆಗುತ್ತೆ. ಅವ್ರದ್ದೇನೆ ಇನಿಷಿಯೇಟಿವ್ ಸರ್, ಎಸ್ ಸರ್, ಪರಮೇಶ್ವರ್ದು ಇನಿಷಿಯೇಟಿವ್. ತುಮಕೂರು ಕಡೆ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ಬೀದರ್ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಡೆಪ್ಟಿ ಸಿ ಎಂ ಗೊತ್ತಾಗೋದಿಲ್ವಾ? ಅವ್ರ ಇಂಟ್ರೆಸ್ಟ್ ತಗೊಳ್ಬೇಕಿಲ್ವಾ? ನಮ್ಮೇಲೆಲ್ಲ ಪ್ರೀತಿ ಇಟ್ಕೊಂಡು ಅಂಬೇಡ್ಕರ್ ಕಾಲಿಟ್ಟಿರೋ ಜಾಗಕ್ಕೆಲ್ಲ ಬಂದು ನಮ್ಮ ಎನ್ಕರೇಜ್ ಮಾಡಿದ್ರು. ನಿಮ್ಮ ಬುದ್ಧಿಸ್ಟ್ ಟೆಂಪಲ್ಗೆ ಏನಾದ್ರು ಬೇಕಂದ್ರೆ ನಾನು ಕೊಡ್ತೀವಿ ಏನಿದ್ರು. ಇಷ್ಟ ಪ್ರೀತಿ ಲ್ಯಾಂಡ್ ಮೇಲೆ ಇಟ್ಟಿರೋರ್ಗೂ ಹೆಂಗ್ ಶಿಫ್ಟ್ ಮಾಡಕ್ ಬರೋಕ್ಕಾಗುತ್ತೆ ಸರ್? MLA ಹೇಳಿದ್ದಾರೆ ಮೊನ್ನೆ ಕ್ಲಾರಿಫಿಕೇಶನ್, ನನ್ನ ಕನ್ಸಲ್ಟ್ ಮಾಡಿದ್ರೆ ಗೌರ್ಮೆಂಟ್ ಆಡಿಷನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಒಂದೊಂದು CM MLA ಅಮ್ಮ ಬನ್ನಿ, ನಾನು 2 ಸಲ MLA ಇದ್ರು, ಇದನ್ನ ನಾವು ಹಿಂಗೆ ಮಾಡ್ತೀವಿ ನೀವು ಹೇಳಿ ಅಂದ್ರೆ ನೀವು ಬೇಡ ಅಂತ ಹೇಳಿದ ತಕ್ಷಣ ಓಕೆ ಬೇಡ ಅಂತ ಬಿಟ್ಬಿಡ್ತಾರ? ಪ್ರೂವ್ ಮಾಡ್ರಿ, ಅಸೆಂಬ್ಲಿನಲ್ಲಿ ಭಾಷೆ ಮಾಡಿ ತೋರಿಸಿ, ಅಲ್ಲಿ ಉತ್ತರ ಕೊಡಬೇಕು. ಕರೀತಾರ MLAನ? ನೀವು ಹೋಗಿ ಕೇಳಬೇಕು, ನನಗಿಷ್ಟು ಫಂಡ್ ಬೇಕು, ಕುಡಿಯೋ ನೀರಿಗಿಷ್ಟು ಬೇಕು, ನಮ್ಮ ಊರಿನಲ್ಲಿ ಕುಡಿಯೋಕೆ ನೀರಿಲ್ಲ. MLA ಕರೀತಾರ, ಬಾಮ್ಮ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಅಂತ ಕೇಳ್ಕೊಡ್ತಾರ? ಏನು ಪ್ಲಸ್ ಅವರು ಸರ್, ನೀವೆಲ್ಲ ಸೀನಿಯರ್ ಅವರು, ವಿತೌಟ್ ಮೈ ನಾಲೆಡ್ಜ್ ಮಾಡ್ತಾರ. ಶಿ ವಿಲ್ ರಿಪ್ಲೈ ಸರ್ ಆಲ್ವೇಸ್. ಅವ್ರೇನು ರಿಪ್ಲೈ ಮಾಡೋದು? ಇಲ್ಲಿ ಟೆಂಡರ್ಗಳು ಏನಿದೆ, ನೀವು ಯಾರು ಟೆಂಡರ್ ಆಗ್ಬೇಕಂದ್ರೆ ಯಾಕೆ ಮೇಡಮ್ ಕೇಳ್ತಾರೋ, ಯಾಕೆ ಗೌರ್ಮೆಂಟ್ ಕೇಳ್ತಾರೋ, ಒಂದು ಗೌಡ್ರ ಹತ್ರ ಹೋಗಿ ಕೇಳಿ, ನಾನೇನು ಸಿಗುತ್ತೆ ನಿಮ್ದು ಹೋಗಿ ಕೇಳಿ ಸರ್. ಮುನ್ಸಿಪಾಲ್ ಕಮಿಷನರು ಈ ಅಮ್ಮ ಕರ್ಕೊಂಡು ಬಂದಿರೋರು ಇವ್ರು ಕೇಳ್ಕೊಂಡು ತಾನು ಕೊಟ್ಟಿದಾರ. ಅವ್ರಿಗೂ ಯಾವ ವಾರ್ಡ್ ಎಲ್ಲಿದೆನೋ ಪ್ರೆಸ್ ಅವ್ರ ಮುಂದೆ ಹೇಳ್ಬಿಟ್ಲಿ, ಆ ವಾರ್ಡ್ ಹೆಸರಲ್ಲಿ ಹೇಳ್ಬಿಟ್ಲಿ. ಇವ್ರು ಕಾರ್ಡ್ ಕೊಟ್ಟಿದ್ದಾರೆ, ದೊಡ್ಡ ಬೋರ್ಡ್ ಮುನ್ಸಿಪಲ್ ಕಮಿಷನರ್. ಇವ್ರು ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ SP ಅವರು ಇಮಿಡಿಯೇಟ್ ಟೇಕ್ ನೆಸೆಸರಿ ಆಕ್ಷನ್ ಅಂತಾರೋ. ಒಂದು ವಾರ್ಡ್ ಎಲ್ಲಿ ಹೇಳಿ? ನಾವು ಇಲ್ಲಿ ಹುಟ್ಟಿರೋರು, ನಮ್ಗೆ ಗೊತ್ತು ಯಾವ ವಾರ್ಡ್ ಎಲ್ಲಿದೆ, ಯಾವ ವಾರ್ಡ್ನಲ್ಲಿ ಏನು ಜನ ಇದ್ದಾರೆ ಗೊತ್ತಿದೆ. ಇವ್ರು ಕೊಟ್ಟಿರೋದು ಕಾಲಕ್ಕೇನು ಯಾವ ಕೇಳಿ BC-ನಲ್ಲಿದ್ದಾರೋ. ನಾನು ತುಂಬ ದಿವಸ ನೋಡಿದ್ವಿ, ಏನು ವೈಸ್ ಚಾನ್ಸಲರ್ ಆಗಿಬಿಟ್ಟಾರ ಇವರು, ಏನಪ್ಪ ಅದು BC ಅಂತಾರಣ. ಆಮೇಲೆ ವಿಡಿಯೋ ಕಾನ್ಫರೆನ್ಸ್, ನಾವು ಯೂನಿವರ್ಸಿಟಿ ಓದಿರೋರು BC ಹತ್ರದಿಂದ ಬರ್ಬೇಕಾದ್ರೆ ವೈಸ್ ಚಾನ್ಸಲರ್ ಹತ್ರ ಬರ್ಬೇಕು ಇಲ್ವೋ ಸರ್? ನಮ್ಗೆ ಆಮೇಲೆ ಗೊತ್ತಾಗಿದೆ, ಅಷ್ಟು ನಾಲೆಜ್ ನಮಗೂ ಕಡಿಮೆ. ಯಾವಾಗ ಕೇಳಿ BC-ನಲ್ಲಿದ್ದಾರೋ, ಒಳ್ಳೆದಾಗಿದೆ BC ಹತ್ರ ಇದ್ದೀರಿ ಹೇಳೋಕ್ಕಾಗಿಲ್ಲ. ಇಂಥ ಸ್ಥಿತಿನಲ್ಲಿದೆ ಅಡ್ಮಿನಿಸ್ಟ್ರೇಷನ್ KGF-ನಲ್ಲಿ. ನಮ್ಮ ಜನ ತಪ್ಪು ಮಾಡಿದಾರೋ, ದುಡ್ಡುಗೋಸ್ಕರ ಓಟ್ ಹಾಕ್ಬಿಟ್ಟಾರ, ಅದಕ್ಕೋಸ್ಕರ ನನ್ನ ಜನ ನಾನು ಕೈ ಬಿಡೋಕ್ಕೂ ಆಗೋದಿಲ್ಲ. ಮೈ ಯಂಗ್ಸ್ಟರ್ಸ್ ಆರ್ ದೇರ್, ಐ ಆಮ್ ಹಿಯರ್, ಮೈ ಪ್ರೆಸ್ ಇಸ್ ಆಲ್ಸೋ ದೇರ್, ದೇ ಆಲ್ಸೋ ಬಾರ್ನ್ ಇನ್ ದಿಸ್ ಪ್ಲೇಸ್, ದೇ ನೋ ವೆಲ್ ಓವರ್ ಆಫ್ ದ KGF. ಅದೇ ಈ CSO ಇವನ ಬಗ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ ಸರ್. ಎಲ್ಲಿಂದೋ ಬಂದ, ಇವನಿಗೆ ಧರ್ನ ಮಾಡ್ಬೇಕನ್ನಿದ್ರು ನಾನು ಅದಕ್ಕೆ ಪ್ರೆಸ್ ಮೀಟಿಂಗ್ಗೆ ನಾನು ಕರೆದಿದ್ದು. ಅದು ಒಳಗಡೆ SP ಪ್ರಾಬ್ಲಮ್ ಬಂದುಬಿಟ್ರೆ, SP ಆಫೀಸ್ದು. SP ಪ್ರಾಬ್ಲಮ್ ಅಂದ್ರೆ ನಮ್ಮ SP ಇಲ್ಲ, SP ಆಫೀಸ್ದು. ಓಕೆ, ಯಾರು ದುಡ್ಡು ಕೊಡ್ತಾರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅವ್ರು ಅಲೋ ಮಾಡ್ತಾನೋ. 8 ಫೀಟ್ ಮನೆ ಸರ್ ಆ ಕಾಲದಲ್ಲಿ, ತಾತ ಕಾಲದಲ್ಲಿ ಇದ್ದರು. ಈಗ ಅವ್ರ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ಓದಿ ಸ್ವಲ್ಪ ದುಡ್ಡು ಸಂಪಾದನೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತಾರೆ, ಡೆಮಾಲಿಷ್. ಹೆಂಗೆ ಸರ್? ಟೆಂಪಲ್ಗಳು ಚರ್ಚ್ಗಳಿಗೂ ದುಡ್ಡು ಕೊಟ್ಟರೆ ಪುಟ್ಟಿಂಗ್ ದ ಪಿಲ್ಲರ್ಸ್ 6 feet 7 feet ಹೈಟ್, 20 feet ಹೈಟ್, ಸೈಜ್ 6 feet. ಹೆಂಗಾದ್ರೆ 100 years ಮುಂದೆನೋ ಇದು. ಹೆಂಗೆ ಸರ್? 100 years ಮುಂದೆ BGM ಅಲೋ ಮಾಡ್ತಾರ? ನಮ್ಮ ಟೈಲ್ಸ್ ಆಗಿರೋದು ಚೇಂಜ್ ಮಾಡೋದಕ್ಕೂ ಓಸರ ಹತ್ರ ಹೋಗ್ಬೇಕು. ಇವ್ನು ನನಗೆ ಬಿಡ್ತಾನು, ಕೇಳಿದರೆ ನಾನು ಸರ್ವಿಸ್ ಮಾಡಿ ಬಂದಿದ್ದೇನೋ, ನಾನು SP ರ್ಯಾಂಕ್ ಅಂತಾನು. ನೀವು SP ರ್ಯಾಂಕ್ ಹೆಂಗಿತ್ತೆ? DHP ರ್ಯಾಂಕ್ ಇರಲಿ. ಇದು SP ಹತ್ರ ಮಾತಾಡ್ಬಿಟ್ಟು ನಾ ಇವ್ರಿಗೊಂದು ಧರ್ನ ಮಾಡಿ ಇವನು ಇರಬಾರ್ದು ಡಿಸೈಡ್ ಮಾಡಿದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಏನು ಜನಕ್ಕೋಸ್ಕರ ತನ್ನ ಸೆಂಟ್ರಲ್ ಗೌರ್ಮೆಂಟು? ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮ್ನಲ್ಲಿ ನಾನು ಪುಷ್ಪಲ್ ಟ್ರೈನ್ ತಗೊಂಡು ಬಂದಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮ್ನಲ್ಲಿ ಮೈಸೂರಲ್ಲಿ ತಗೊಂಡು ನಾನು ಗಾರ್ಮೆಂಟ್ಸ್ ಹಾಕಿಲ್ವಾ?
ನೀವು ಮಾಡಿತಾಯೇ MLA ಮೇಡಮ್, ನಿಮ್ಮ ಮೇಲೆ ಏನಾದ್ರು ಹೇಳ್ಬಿಟ್ರೆ ಪೊಲೀಸ್ ಕಂಪ್ಲೇಂಟ್ ಭಯ ಜನಕ್ಕಲ್ಲ. ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೋ, ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೆ. ಪೊಲೀಸರು ಏನು ಮಾಡ್ತಾರೆ, ಏಯ್ ನೀವು ಹಿಂಗೆ ಮಾಡಿದಾರ, ಇಲ್ಲ ನಿಮ್ಮ ಪಾಕೆಟ್ ಚೆಕ್ ಮಾಡಿ ಗಂಜಾ ಇದೆ, ಯಾವ ಪಾಕೆಟ್ನಲ್ಲಿ ಗಂಜಾ ಇದೆ ಅಂತಾರೆ. ಹೆಂಗೆ ಸರ್? ನಿಜವಾಗ್ಲಿ ಗಂಜಾ ಯಾರು ತಗೊಳ್ತಾನೋ ಅವನ ಮೇಲೆ ಆಕ್ಷನ್ ತಗೊಳ್ಳಿ. ಇದು ಭಯ ಇದೆ ಈಗ ಯಂಗ್ಸ್ಟರ್ಸ್ಗೂ. ಅಂತ ಇನ್ಸಿಡೆಂಟ್ ಆಗಿದೆ ಸರ್? ಸರ್ ಅಂತ ಇನ್ಸಿಡೆಂಟ್ ಆಗಿದೆಯಾ? ಆಗಿದೆ, ನಮ್ಗೆ ಗೊತ್ತಿದೆ. ಈಗ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಕ್ಯಾಮ್ರಾ ಎಲ್ಲ ಚೆಕ್ ಮಾಡಬೇಕು. ನೀವು ಜೋಬ್ನಲ್ಲಿ ಹಾಕ್ತೀರಾ ಇಲ್ಲ ಅವನ ಜೋಬ್ನಲ್ಲಿ ಇದ್ದೀರಾ ಪ್ರೂವ್ ಮಾಡ್ಬೇಕಲ್ವಾ? ಮಾಡ್ಬೇಕೇ ಇಲ್ವಾ ಸರ್? ಅದನ್ನ ಕ್ಯಾಮ್ರಾ ಕೊಟ್ಟಿರೋದು, ಅದನ್ನ ಸರ್ಕಾರ ಹೇಳೋದು. ಈಗ ಎಷ್ಟು ಪೇಪರ್ನಲ್ಲಿ ಓದ್ತಾ ಇದ್ದೀವಿ ಸ್ಟೇಷನ್ ಡೆತ್ತು, ಆ ಥರ ಆದರೆ ಕೇಳ್ಬಾರ್ದಾ? ಬೇರೆ ಏನಾದ್ರು ಕೇಳಿ ಸರ್ ನೀವು. ಇನಾಮಿತ್ ಲ್ಯಾಂಡ್, ತೋಟಿ ಲ್ಯಾಂಡ್ ಅಂದ್ರೆ ಒಂದು ಎಕ್ಸಾಂಪಲ್, ಆ ವಂಶ ಯಾರೋ ಇಲ್ಲ ಅಂದ್ರೆ ದಟ್ ಹ್ಯಾಸ್ ಗೋ ಬ್ಯಾಕ್ ಟು ದ ಗೌರ್ಮೆಂಟ್. ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ನಮ್ಮ MLA ಯಾರ ಮೇಲೆ, ಮಾನ್ಯ ಸಂಪಿಗೆ ಅವ್ರ ಮೇಲೆ. ಅಲ್ಲಿ ಬಾರ್ ನಡೆಸ್ತಾ ಇದ್ದಾರೋ ತೋಟಿ ಲ್ಯಾಂಡ್ನಲ್ಲಿ. ಏನ್ ಮಾಡ್ಬೇಕು ನೀವು MLA? ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡಬೇಕು. ಮಾಡ್ತೀರಾ? ಮಾಡೋಕ್ ಬರೋದಿಲ್ಲ. ಏನಕ್ಕೋಸ್ಕರ? ತಮಿಳ್ನಲ್ಲಿ ಹೇಳ್ತಾರೆ, ಒರೇ ಮುಂದಿಲ್ಲ 2 ಕಲ್ಲು, ಪಡೆಯ ಮುಂದೆ ಪುದುಕು ಕಲ್ಲು. ಅದೇ ನೀವೇನು ಕಡಿಮೆನಾ? KGF ಕಾಂಟ್ರಾಕ್ಟ್ ಇಲ್ಲೇ ಇರೋದಿಲ್ಲ. ಯಾರು ಕೇಳಿ ಕೋಲಾರ, ಬ್ಯಾಂಗ್ಳೂರು, ಅದಕ್ಕೆ ಇಲ್ಲಿ ಕಾಂಟ್ರಾಕ್ಟ್ ಇಲ್ಲೇ ಇಲ್ವಾ? ಇಲ್ಲಿ ಇರೋರು ಜೀವನ ಮಾಡಬಾರ್ದಾ? ಆನ್ಲೈನ್ ಕಾಂಟ್ರಾಕ್ಟ್ ಏನ್ ಸರ್? ಟೆಂಡರ್ ಆನ್ಲೈನ್ ಅಲ್ಲ. ಕಂಟ್ರೋಲ್ ಯಾರ್ದು? ಆನ್ಲೈನ್ ನೀಟ್ ಎಕ್ಸಾಮ್ನು ಏನಕ್ಕೋಸ್ಕರ ಸೆಂಟ್ರಲ್ ಮಿನಿಸ್ಟರ್ ಡಿಸೈನ್ ಮಾಡಿದ್ದು? ಫ್ಲೈಟ್ನಲ್ಲೇ ತಗೊಂಡು ಬಂದಿದ್ರು ಕ್ವಶನ್ ಪೇಪರ್. ಏನು ಹುಡುಗರೆಲ್ಲ ಫೈಟ್ ಮಾಡಿದ್ರು? ಯೋಚನೆ ಮಾಡಿ ಸರ್. ಇದೇ ಆನ್ಲೈನ್ ಕಂಟ್ರೋಲ್ ಯಾರ ಹತ್ರ ಇದೆ? ಆನ್ಲೈನ್. ಕಮಿಷನರ್ ತಮ್ಮ ಕೊಡ್ಬೇಕಂತಾರು, ತಹಸೀಲ್ದಾರ್ ತಮ್ಮ ಕೊಡ್ಬೇಕಂತಾರು. ಬೆರಳು ಕಟ್ಟಾಗಿದ್ಮೇಲೆ ಮೈನಿಂಗ್ ನಡ್ಸ್ಕೊಂಡಿರೋ ಟೈಮ್ಲಿ 1000 ರೂಪಾಯಿ ಕೊಡೋದು ಈ ಬೆರಳು ಕಟ್ಟಾಗ್ಬಿಟ್ರೆ. KV ಸುಬ್ರಹ್ಮಣ್ಯ ಬಂದ ಮೇಲೆ ಯಾರ್ಯಾರು ಬೆರಳು ಕಟ್ಟಾಗುತ್ತೋ ಅವ್ನ ಕೆಲಸ ಎಲ್ಲ ನೇಲಿದ ಮೇಲೆ ಯಾರೋ ಬೆರಳು ಕೊಟ್ಟಿಲ್ಲ. ಹೌದು ಸರ್. ಆ ಈಗ ತಮ್ಮ ಕೊಡ್ಬೇಕಂದ್ರೆ ಬೆರಳಿಲ್ಲ ಅಂದ್ರೆ ತಮ್ಮಿಗೆ ಗೊತ್ತಿರಿ, ಅದು ಒಬ್ಬನ ಕರ್ಕೊಂಡು ಬರ್ಬೇಕು. ಬೆರಳಿರೋ ಅದು ಯಾರು MLA ಅವ್ರು ಕೇಳ್ದಲ್ಲೇ ಮಾಡೋದಿಲ್ಲ. ಸರ್ಕಾರ ಅವ್ರು ಕೇಳ್ಕೊಂಡಿದ್ದ ಮಾಡೋದು. ನಮ್ಮ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬರು ಕುಡಿಯೋ ನೀರಿಗೆ ಕಾವೇರಿ ನೀರು ಕೊಡಬೇಕು ಅನ್ನೋ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೋ. ಇಲ್ಲಿ ಕುಡಿಯೋಕೆ ನೀರೇ ಇಲ್ಲ, ನಾವು ಕೊಡೋಕೆ ಆಗೋದಿಲ್ಲ ಅನ್ನೋ ರಾಮಲಿಂಗ ರೆಡ್ಡಿ ಸಾಹೇಬರು ಸುದ್ದಿ ಕೊಡ್ತಾ ಇದ್ದಾರೆ. ವಾಟಾಳ್ ಸಾಹೇಬ್ರು ಅದು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಕಾವೇರಿಗೆ ನಮ್ಗೆ ಸಂಬಂಧ ಇಲ್ಲ, KGF. ಅಟ್ಲೀಸ್ಟ್ ಎರಗೋಲ್ಡಾದ್ರು ಕೊಡ್ಬೇಕಲ್ವಾ? ನಾನು ಕಟ್ಟಿದ್ದೆ 2 ಲಕ್ಷ ದುಡ್ಡು. ಶ್ರೀನಿವಾಸ ಗೌಡ ಒಂದು ಮಿನಿಸ್ಟರ್ ಟೈಮ್ನಲ್ಲಿ, ಆಲೂರು ಶ್ರೀನಿವಾಸ್ ಇವರೆಲ್ಲ ನಮ್ಮ ಡಿಸ್ಟಿಕ್ ಎಲ್ಲ 2 ಲಕ್ಷ ನಾನು ಕೊಟ್ಟಿದ್ದೆ. ಯಾವ್ದು ಅದು ತಗೊಂಡು ಬಂದಿಲ್ಲ ಮೇಡಮ್ ಅವರೇ? MLA ಮೇಡಮ್ ಕೇಳಿದಾರ ಮಾಡೋದು, ನಿಮ್ಮನ್ನು ಕೇಳಿ ಕ್ಯಾನ್ಸಲ್ ಮಾಡಿದಾರಾ? 10 ವರ್ಷ ಕೊಟ್ಟರು ಸಂಪಿಗೆ ಅವ್ರ ತಾಯಿಗೆ. ರಾಮಕ್ಕ ಹೋಗಿ ಅಲ್ಲಿ ಬೋಟೆ ಬಿಟ್ಟಿದ್ದು ಎರಗೋಲ್ಡ್ನಲ್ಲಿ. ಅಷ್ಟು ನಾಲೆಡ್ಜ್ ಅವ್ರಿಗೂ. ಬೋಟಿಗೆ ಹೋಗ್ಬೇಕು, ನಮ್ಮ ಜನ ದುಡ್ಡು ಸಾಗಬೇಕು. ಎಂಥವ್ರಿಗೆಲ್ಲ ಓಟ್ ಕೊಟ್ಟಿದ್ದಾರೆ ನೋಡಿ ನಮ್ಮ KGF ಅವರು. ಸರ್ SP ಆಫೀಸ್ ಹೋದ್ರೂ ಸರಿ, ತಹಸೀಲ್ದಾರ್ ಆಫೀಸ್ ಹೋದ್ರೂ ಸರಿ. ಈಗ ಎಷ್ಟು ಹೇಳ್ತೀರಿ? ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಸರ್, ಸರ್ವೆ ಇಲ್ಲ. ಬಂಗಾರಪೇಟೆಗೆ ಹೋಗ್ಬೇಕು ಸರ್ವೆ ಮಾಡೋದಕ್ಕೂ. KSM ಲ್ಯಾಂಡ್ ಸರ್ವೆ ಮಾಡ್ಬೇಕಂದ್ರೆ ಬಂಗಾರಪೇಟೆಗೆ ಹೋಗ್ಬೇಕು. ಅದೇ KGF ಡಿಸ್ಟಿಕ್ಗೆ, KGF ತಾಲೂಕು ಆಫೀಸ್ ಹತ್ತಕ್ಕೋ. ಇದೆಲ್ಲ ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವಾ? ಇದೆಲ್ಲ ಅವ್ರು ಏನು ಮಾಡೋದಿಲ್ಲ. ಒಂದು ಟೀಮ್ ಇಟ್ಕೊಂಡಿರ್ತಾರೋ,
ಕೌನ್ಸಿಲರ್ಗಳು ಎಕ್ಸ್ ಕೌನ್ಸಿಲರ್ಗಳು ದುಡ್ಡು ಕೊಡೋದು APMC ಆರ್ ಓಪನಿಂಗ್, ನೀವೆಲ್ಲ ಬಸ್ನಲ್ಲಿ ಬರಬೇಕು ಅಂತಾರೆ. ಯಾಕೆ ಅವು ಅಲ್ವಾ ಸರ್? ಒಂದು ಸೀರೆ ನಮ್ಮ ಮಾಜಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ನಮ್ಮ ವಲ್ಲಲ್ ಅವರು, ಓಕೆ, ಒಂದು ಸೀರೆ ಕೇಳಿದ್ದೀನಿ ಸರ್. ನಾನು ಮಾತಾಡಿದ್ದು ಕೊನೆ ಮೀಟಿಂಗ್ಗೆ, ನಾನು ಕೇಳಿರೋ ಮಾತುಗಳು ಇಷ್ಟಷ್ಟಿಲ್ಲ, ಉತ್ತರ ಕೊಡೋಕೆ ಯೋಗ್ಯತಿಲ್ಲ. ಆ ಸೀಡಿ ಕೊಡೋದಕ್ಕೆ ಧೈರ್ಯ ಇಲ್ಲ. ತಾಕ ದಮ್ಮಂದ್ರೆ MLA ಆ ಸೀಡಿ ರಿಲೀಸ್ ಮಾಡಲಿ, ಇದಕ್ಕೂ DC ಹತ್ರ ಹೋಗಿ ಕೇಳಿ. ಯಾವ ಸೀರೀಸ್ ಸರ್? ಲಾಸ್ಟ್ ನಗರಸಭೆ ಮೀಟಿಂಗ್ ಸರ್, ಲಾಸ್ಟ್ ಮೀಟಿಂಗ್ನಲ್ಲಿ ನಾನು ಕೇಳಿದ್ವಿ, ಬಿಲ್ಡಿಂಗ್ ಹೊರಿತಾ ಇದ್ದಾರೆ, ಎಷ್ಟು ಏಕರ್ ಜಮೀನು, ಏನೇನು ಮಾಡಿದ್ರಿ, ನಿಮ್ಗೇನು ಹತಿಯಾರ ಇದೆ, ಇದೆಲ್ಲ ಇದೆ ಆ ಸೀಟಿನಲ್ಲಿ. ಉತ್ತರ ಕೊಡೋಕಿಲ್ಲ. ಯಾರು ಉತ್ತರ ಕೊಡೋದಂದ್ರೆ AWG ಕೊಡ್ತಾ ಇದ್ದಾರೆ, ಮಂಜುನಾಥ್ ಇಂಜಿನಿಯರ್. ನಾನು ಅವ್ರು ಕೇಳಿದ್ವಿ, ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಉತ್ತರ ಕೊಡೋದಿಲ್ಲ, ಅವ್ರು ಇಲ್ಲಾಂದ್ರೆ ವೈಸ್ ಪ್ರೆಸಿಡೆಂಟ್ ಕೊಡ್ತಾರೆ, ನೀವು ಯಾತ್ರೆ ಕೊಡ್ತೀವಿ? ಬಟ್ ಒಳ್ಳಲ್ಲಿ ಹೇಳ್ತಾರೆ ನೀವೇ ಅಪ್ರಿಸಿಯೇಟ್ ಮಾಡಿದ್ರು, ಏನು ಎಲ್ಲ ರಾಜೇಂದ್ರನ್ನೇ ಅಪ್ರಿಸಿಯೇಟ್ ಮಾಡಿದ್ರು. ಹಾಗಾದ್ರೆ ಎಷ್ಟು ಪವರ್ಫುಲ್ ನಾನು, ಮತ್ತೆ ನೀವು MLA, ನಿಮ್ಗೆ ಏನು ಪವರ್ ಇದೆ? ನೀವು MLA ಈಗ ತಾನೇ ಹೇಳಿದ್ರು, ನಾನು ಕೇಳ್ಕೊಂಡೇ ಮಾಡಿದ ಸರ್ಕಾರನ, ಹಾಗಾದ್ರೆ ಪವರ್ ಯಾರಿಗಿದೆ? ನನಗೆ ತಾನೆ ಸರ್ ಇದೆ. ಒಳ್ಳಲ್ಲಿ ಹೇಳಿದ್ರು, ಒಳ್ಳೆ ಸಾಂಗ್ ಹೇಳಿದ್ರು. ಯಾರು ಒಳ್ಳಲ್ಲ? ಹಾಗಾದ್ರೆ ನಮ್ಮ ಮೇಡಮ್ ಅವರು, ನಿಮ್ಮ ಮೇಡಮ್ ಅವ್ರ ಪವರೇ ಇಲ್ಲ ರೀ. ಲೆಸ್ ಬ್ಯಾಟ್ರಿ, ಇಲ್ಲಿ ಫುಲ್ ಚಾರ್ಜ್ ಬ್ಯಾಟ್ರಿ, ಪವರ್ ನಮ್ಮ ಹತ್ರ ಇದೆ. ಅಷ್ಟೇನ ಸರ್? ಈಗ ವಾಟ್ಸಪ್ ಅಂದರೆ ಸರ್ ಡೌನ್ ಆಗಿದೆ ಸರ್ ಅಂದರೆ ಚಾರ್ಜ್ ಇಲ್ಲ ಅಂತ, ಆಗ ನನ್ನ ಚಾರ್ಜ್ ಇದೆ ಅಂತ. ಆ ತಾಲೂಕು ಆಫೀಸ್ ಖಾಲಿ ಆಗಿದೆ ಸರ್, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಈಗ ಹೇಳಿ ಸರ್, ಬೇರೆ ಏನಾದ್ರು ನೀವೆಲ್ಲ ನಮ್ಗೆ ಕೋಆಪರೇಟ್ ಮಾಡಬೇಕು. ಪ್ಲಸ್ ಅವರೇ, ನಾನು SP ಆಫೀಸ್ ಇಲ್ಲಿಂದ ಹೋಗೋದು ಬಿಡೋದಿಲ್ಲ. ಜೊತೆಗೆ ಐ ವಿಲ್ ಸ್ಪೀಕ್ ಇನ್ ದಟ್ ಬಾರ್ ಅಸೋಸಿಯೇಷನ್ ಆಲ್ಸೋ ಆಸ್ ಅನ್ ಅಡ್ವೊಕೇಟ್. ಐ ವಿಲ್ ರಿಕ್ವೆಸ್ಟ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್, vice president, secretaries and executive members. We will sit at Dharna in the main road. ಪೊಲೀಸ್ ಅವ್ರು ಬರ್ತಾರ, ಯಾತಿಗಪ್ಪ ನಮ್ಮ ಊರಿಗೂ ಸ್ಪೋರ್ಟ್ಸ್ ಎಲ್ಲ ನಡೆಸ್ತಾ ಇದ್ರಿ. ಮೊನ್ನೆ SC/ST ಮೀಟಿಂಗ್ ಅಲ್ಲಿ SP ಹೇಳಿದ್ರು ಸರ್, ಪ್ರಪೋಸಲ್ ಏನಿಲ್ಲ ಅಂತ ಹೇಳಿದ್ರು. SC/ST ಮೀಟಿಂಗ್ ಯಾರು ಕರೆದಿದ್ರು? ನಾನೇನು ಬ್ರಾಹ್ಮಣ? ಯಾವ್ದು ನಾನು ಕರೆದಿಲ್ಲ, ಯಾವ್ದು ಮೆಸೇಜ್ ಕೊಟ್ಟಿಲ್ಲ. ಯಾರೋ ಒಂದು ಗುಂಪು ಬಂದು ಕೂತ್ಕೊಂಡ್ರೆ ಈ ತರ ಇದೆ, ಈ ತರ ಇದ್ದಾರೆ, ಈ ತರ ಇದೆ, ನಮ್ಮ ಮುಂದೆ ಮಾತಾಡ್ಲಿ ಸರ್. ನಾವೇನು ನಾಟ್ ಮಚ್ ಕ್ವಾಲಿಫೈಡ್. ಫಾರ್ಚುನೇಟ್ ಅನ್ಫಾರ್ಚುನೇಟ್ಲಿ ದೇ ಆರ್ IAS IPS. ಅಷ್ಟೇ ತಾನೆ? ಬಾಬಾ ಸಾಹೇಬ್ ಅಂಬೇಡ್ಕರ್ IPS ಇಲ್ಲ, IAS ಇಲ್ಲ, ಕಡಿಮೆ ಆಗ್ತಾರ? ಇಡೀ ಲೋಕನೇ ನೋಡ್ತಾ ಇದ್ದಾರೆ ಅವ್ರ ನಾಲೆಡ್ಜಿನ. ಕೇಳಿ ಸರ್, ನೀವೇ ಕೇಳಿ. ಏನು ಸರ್, ಕೆಲವು ದಿನದಿಂದ KGF ಅಲ್ಲಿ ಈ ರೇಷನ್ ಕಾರ್ಡು, ಓಲ್ಡ್ ಏಜ್ ಪೆನ್ಷನ್ ಇಶ್ಯೂ ನಡೀತಾ ಇದೆ. ಹೌದು, ಅದು ತಾವು ನೋಡಿರ್ತೀರಾ? ಹೌದು. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಈಗ ಸರ್ಕಾರ MLA ಹತ್ರ ಕೇಳಬೇಕು. ಅವ್ರು ಕೇಳಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕೊಡೋದಿಲ್ಲ. ಅವ್ರು ಕೇಳ್ಕೊಂಡಿರ್ತಾ ರೇಷನ್ ಕಾರ್ಡ್ ಕೊಡೋದು, ಅವ್ರು ಕೇಳ್ಕೊಂಡಿರ್ತಾ ಪೆನ್ಷನ್ ಕೊಡೋದು. ಈಗ ಯಾಕೆ ಸರ್ಕಾರ ಈ ಅಮ್ಮನ ಕೇಳಿಲ್ಲ? ಸರಿ, ಅವ್ರ ಸರ್ಕಾರ ಕೇಳಿಲ್ಲ, ಈ ಅಮ್ಮ ಸರ್ಕಾರನ ಕೇಳಿರ್ಬೇಕಿಲ್ವಾ? ಯಾರು ಅದಕ್ಕೆ ಎದ್ದು ಸರ್ಕಾರದಲ್ಲಿ? ನಿಮ್ಮ ತಂದೆ ತಾನೆ? ಕೊಡಿ ಒಬ್ಬೊಬ್ರಿಗೂ 2-3 ಕಾರ್ಡು. ಏನಾಗುತ್ತೆ? ಏನಾದ್ರು ಕುಡಿಯೋಕೆ, ಹೆಣ್ಣು ಕುಡಿಯೋದಕ್ಕೆ ಕಾರ್ಡ್ ಕೇಳ್ತಾರ? ನಿಮ್ಮ ತಂದೆ ತಾನೆ? ವಿತೌಟ್ ಮೈ ನಾಲೆಡ್ಜ್ ದೇ ಕೆನಾಟ್ ಡೂ ಇಟ್. ನಿಮ್ಮ ತಂದೆ ಹೋಗಿ ನಡಿ ನಮ್ಮ ಕ್ಷೇತ್ರ 3 ಕಾರ್ಡ್ ಕೊಟ್ಟಿದ್ದೀವಿ, ಒಂದು ಕಾರ್ಡ್ ಒಂದು ಪೆನ್ಷನ್ ಕೊಡೋದಕ್ಕೆ ಹೋಗಿತ್ತಿಲ್ಲ. ಇಟ್ ಈಸ್ ಅಟರ್ ಫೇಲ್ ಆಫ್ ದ MLA. ನಾವು ಗೌರವ ಕೊಡ್ತೀವಿ MLAಗೆ, ನಾವು ಡಿಸ್ಟರ್ಬ್ ಮಾಡಿಲ್ಲ ಇಷ್ಟವರೆಗೂ. ಸಿ, ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ಮೈ KGF. ಐ ಗಿವ್ ರೆಸ್ಪೆಕ್ಟ್ ಟು ಯು. That doesn't mean I am not a coward. That doesn't mean that I am keeping quiet.
ಚುನಾವಣೆ ಬಂದ್ರೆ ದುಡ್ಡು ಕೊಡ್ತೀನಿ ಓಟ್ ಕೊಡ್ತಾರ. ಜನ ಬರ್ಬೇಕಿಲ್ವಾ? ಇಷ್ಟು ಜನ ಸೇರಿಸ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ನೋಡಿ ಸರ್ ಪ್ರೆಸ್ ಅವರೇ, ಸ್ವಲ್ಪ ತಗೊಂಡು ನೋಡಿ. ಇಷ್ಟು ಜನ ಸೇರಿಸ್ಬೇಕಂದ್ರೆ 500 ರೂಪಾಯಿ 1000 ರೂಪಾಯಿ ಕೊಡ್ಬೇಕು. ಬಂದಿರೋರೆಲ್ಲ ನನ್ನ ಮೇಲೆ ಪ್ರೀತಿಗೆ, ನನ್ನ ಮೇಲೆ ಗೌರವಕ್ಕೆ, ಅವ್ರು ಗೌರವ ಕೊಡೋ ತರ ನಾನು ನಡ್ಕೊಳ್ಬೇಕು. ಅಲ್ಲ ನೀವ್ ಹೇಳ್ತಾ ಇರೋದು ಯಾರಿಗೆ ಸರ್? ಎಲ್ಲರಿಗೂ ಸರ್, ನಮ್ಮ ಪಕ್ಷದವ್ರು ಇದ್ದಾರೆ, ಪ್ರೆಸ್ ಅವರು ಇದ್ದಾರೆ, ಎಲ್ಲರಿಗೂ ಸೇರಿದ್ದಾರೆ. ಯಾರು ಎಲ್ಲರಿಗೂ ಸೇರಿ ಇವ್ರಿಗೆ ಕೆಲಸ ಬಿಟ್ಟೆ ಬಂದಿದ್ದಾನೋ ಅವ್ನು ಒಂದು ದಿವಸ 300-400 ರೂಪಾಯಿ ಹೋಗುತ್ತೆ ಇಲ್ವಾ ಪೇಮೆಂಟ್ನಲ್ಲಿ? ಆ ಥರ ಬಂದಿರೋರು ಸರ್ ನಮ್ಮ ಪಕ್ಷದವರು. ಪ್ರೆಸ್ ಮೀಟಿಂಗ್ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ನಾವು ಸರ್? BJP ಇದೆಲ್ಲ ಪ್ರೆಸ್ ಅವ್ರಿಗೆ ಹೇಳ್ತೇನೋ, ಎಲ್ಲ ಸುಮ್ಮನೆ ಮಾತಾಡ್ತಾರೆ. 2012 ಮುಚ್ಚಿದೆ, ಕೋರ್ಟ್ ಆರ್ಡರ್ ಆಗಿದೆ, ಜನ ದುಡ್ಡು ಕೊಡ್ಬೇಕನ್ನೋ. ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಶೆಟ್ಟಿಗಾರು MD ಆಗಿದ್ದರು. ದೊಡ್ಡ ಧರ್ನಾ ಗಲಾಟೆಲ್ಲ ಮಾಡ್ಕೊಂಡಿರೋದು ನಿಮಗೆಲ್ಲ ಗೊತ್ತಿದೆ. ನಾನು MLA, ನಾನು ಸೆಂಟ್ರಲ್ ಗೌರ್ಮೆಂಟ್ MP ನಾನು ಇದ್ದೇನೆ ಇಲ್ಲ. ನಾನು ಹೋಗಿ ಶ್ರೀಮಾನ್ ದೇವೇಗೌಡರು ಇನ್ನೂ ಇದ್ದಾರೆ, ದೇವ್ರು ಇನ್ನೂ ಅವ್ರಿಗೆ ಆಶೀರ್ವಾದ ಮಾಡಲಿ ಇರಲಿ, ಅವ್ರು ಕರೆದು ಇವರು ನಾನು ಸೆಂಟ್ರಲ್ ಗೌರ್ಮೆಂಟ್ ಬರೋದಿಲ್ಲ ಅಂತ ಹೇಳಿದ್ವಿ. ಶ್ರೀಮಾನ್ ಬೈರೇಗೌಡರು ಇಲ್ಲ ಪಾಪ, ಅವ್ರು ಏನು ಮಾಡಿದ್ರು, ಏನು ಮಾಡೋಣ ರಾಜ್ಯದಲ್ಲಿ ಪೊಲೀಸ್ ವಿದ್ರಾ ಮಾಡ್ಕೊಳ್ಳಿ ಸರ್, ನಾನು ತೋರಿಸ್ತೇನೆ ಆಟ ಅಷ್ಟೇ, ಹಂಗೆ ಮಾಡಲಿ ಹೇಳಿದ್ರು. ಬೆಳಗ್ಗೆ 6:30 ಕಾಯ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಿಟಿಗರು. ಸಾಯಂಕಾಲ ಕ್ಯಾಬಿನೆಟ್ ಮುಗಿಸ್ಕೊಂಡು 50 ರೂಪಾಯಿ ಮಾಡಿಕೊಟ್ಟಿದ್ದು, 5 ರೂಪಾಯಿ 10 ರೂಪಾಯಿ ಫೈಟ್ ಮಾಡ್ಕೊಂಡಿರೋರ್ಗು 50 ರೂಪಾಯಿ ಕೊಟ್ಟರು. ಈಗ ಆ ದುಡ್ಡು ಮೇಲೆ ಈಗ ನಮಗೂ ಇಷ್ಟು ಬ್ಯಾಲೆನ್ಸ್ ಬರಬೇಕು ಅಂತ ಕೇಳ್ತಾ ಇರೋದು. ಅದನ್ನ ಮಾಡಿಕೊಡು MLA. ಯಾತ್ರೆ ಮಾಡಿಲ್ಲ ನೀನು. BJP ಎಂಪ್ಲಾಯಿ ಇಷ್ಟು 3000 ಜನ 4000 ಜನ 2000 ಜನ ಸೆತ್ತು ಹೋಗಿದ್ದಾರೆ ಸರ್. ಎಲ್ಲಿ ನಿಮ್ಮ ಪ್ರೀತಿ? ನಿಮ್ಗೇನು? ನಾನು ತೀರೋದ್ರೆ ಎಲ್ಲಿ ಸರ್ ನನ್ನ ಕರ್ಕೊಂಡು ಹೋಗ್ಬೇಕಾ? ಹೇಳ್ರಿ ದಯವಾಗಿ. ಓಕೆ, ಬೇರೆಯವರೆಲ್ಲ ಆ ಊರಲ್ಲಿ ಮಂತ್ರಿ ಆಗಿದ್ರೆ ಅವ್ರು ತೀರೋದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ? ಎಲ್ಲಿದೆ ಅವ್ರದ್ದು ಜಮೀನುಗಳು? ಅಂಥವ್ರಿಗೆ ಓಟ್ ಹಾಕ್ಬಿಟ್ರಿ, ಇಂಥವ್ರಿಗೆಲ್ಲ ಓಟ್ ಹಾಕ್ಬಿಟ್ರಿ. ನಾನು ನಿಮ್ಮ ಜೊತೆಲೇ ಇರೋನು, ನನಗೆ ಓಟ್ ಹಾಕೇನು ಕೇಳಿಲ್ಲ. ಅಟ್ಲೀಸ್ಟ್ ನಮ್ಮ ಊರು ಉಳಿಸ್ಕೊಳ್ಳೋಣ, ನಮ್ಮ KGF ಉಳಿಸ್ಕೊಳ್ಳೋಣ. SP ಎನ್ನುವುದು ಗೆತ್ತಿದೆ, IPS ಅಂದರೆ ಆ ಗೆತ್ತನ್ನ ನಾವು ಬಿಡಬಾರ್ದು. ನಮ್ಮ ಸ್ಟೂಡೆಂಟ್ ಹೇಳ್ಬೇಕು. ನಾನು ನನ್ನ ಮಗನಿಗೆ ಹಂಗೆ ಹೇಳಿದ್ದೇನೋ, ಒಂದ್ಸಲ ನಿನ್ನ SP ಹತ್ರ ಕರ್ಕೊಂಡು ಹೋಗ್ತೇನೋ, ನೋಡ್ರಿ IAS ನಮ್ಮ ಕೃಷ್ಣಮೂರ್ತಿ ಅವರು ಒಂದ್ಸಲ ಹೇಳಿದ್ರು, ಸರ್ IAS ಬೇಡ ಸರ್, ಅವನು IPS ಆಗಬೇಕು, IPS ಆಗಬೇಕು. ಅವನು IAS ಆಫೀಸರ್ ಅಂದ್ರೆ ಎಲ್ಲರೂ ಕ್ವಶನ್ ಮಾಡ್ತಾರೆ. ಸ್ವಾಮಿ ಹೆಂಗಿದೆ ಹಂಗಿದ್ದಾನೆ, IPS ಆಫೀಸರ್ ಕ್ವಶನ್ ಮಾಡಿದ್ರೆ ಸುಮ್ಮನೆ ನೋಡಿದ್ರೆ ಸರ್ ಇಲ್ಲ ಸರ್ ಅದು ಹೆಂಗಿದ್ದೆ ಅಂತ. ಆ ಥರ ಈ ಸ್ಟ್ಯಾಟಸ್ ನಾವು ಬಿಡಬಾರ್ದು. ನೀವೆಲ್ಲ ನಮ್ಗೆ ಕೋಆಪರೇಟ್ ಮಾಡಬೇಕು. ಇಟ್ ಹ್ಯಾಸ್ ಟು ರೀಚ್ ಟು ದ ಗೌರ್ಮೆಂಟ್, ಇಟ್ ಹ್ಯಾಸ್ ಟು ರೀಚ್ ಟು ದ ಹೋಮ್ ಮಿನಿಸ್ಟರ್. KGF is a wonderful city. It was. Now again we have to bring it in peace. ಒಂದು ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಇರೋದನ್ನೇ ತಿನ್ಬೋಗಿ ಆಚೆಗಡೆ ಹಾಕೋಗಿಲ್ಲ. ಅದಕ್ಕೆ ಈ BJP ಏನು ಎಸ್ಟೇಟ್ ಇದೆ ಕೊರಮಂಡಲ್ ಟು ಮಾರಿಗುಪ್ಪಂ, ಲೂಟಿ ಮಾಡಿ ತಿಂತಾ ಇದ್ದಾನು ಸೆಕ್ಯೂರಿಟಿ ಆಫೀಸರ್. ಈ ಸೆಕ್ಯೂರಿಟಿ ಆಫೀಸರ್ಗೆ ಯಾವ್ಯಾವ ಏರಿಯಾನಲ್ಲಿ ಏನೇನು ಲೈನ್ ಇದೆ, ಈ ಜಾಗನಲ್ಲಿ ಏನಿದೆ, ಅದ್ರ ಜೊತೆಗೆ ಯಾರು ಬರ್ತಾನಂದ್ರೆ ಯಾವ ಮನೆ ಕಟ್ಕೊಂಡಿದ್ದಾನೆ ನೋಡಿ ಮೈನಿಂಗ್ ಕಡೆ, ಅವನೇ ಸೆಕ್ಯೂರಿಟಿ. ಇದು ಹೆಂಗಿದೆ ನೋಡಿ ಸರ್. ಸರ್ ಬ್ರಿಟಿಷ್ ಅವರು ಇದ್ರು ಸರ್, ಬ್ರಿಟಿಷ್ ಅವರು ರಾಬರ್ಟ್ ಕ್ಲೈವ್ ಒಂದ್ಸಲ ಒಂದು ಹೇಳ್ತಾರೆ ಹಿಸ್ಟ್ರಿ, ಇಟ್ ಈಸ್ ಹಿಸ್ಟ್ರಿ, ನಾನು ಬರೆಯೋದು ಬುಕ್ಗಳಿಲ್ಲ. ರಾಬರ್ಟ್ ಕ್ಲೈವ್ ಒಂದು 300 ಜನ ಕರ್ಕೊಂಡು ಹೋಗ್ತಾ ಇದ್ದಾನೆ ಟು ಫೈಟ್ ಅಗೇನ್ಸ್ಟ್ ತಮಿಳ್ನಾಡಿನಲ್ಲಿ. ಅವತ್ತು ಜನ 2-3 ಲಕ್ಷ ಜನ ನೋಡ್ತಾ ಇದ್ದಾರ. ಏನು ರಾಬರ್ಟ್ ಕ್ಲೈವ್ ಭಯ ಆಗ್ಬಿಟ್ಟಿದೆ, ಏನ್ರಿ ಇಷ್ಟು ಜನ ಒಂದೊಂದು ಕಲ್ಲಾಗಿದ್ರೆ ನಾವು ತೀರ್ ಹೋಗ್ಬಿಡ್ತಾರೆ ಅನ್ನೋಣ. ಇವ್ರು ಏನು ನೋಡ್ಕೊಂಡಿದ್ರು ಗೊತ್ತಾ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ನವಾಬ್ಗೆ ಅವ್ರಿಗೂ ಫೈಟ್. ಈ ದೇಶಕ್ಕೋಸ್ಕರ ನಾವು ಯೋಚನೆ ಮಾಡಿಲ್ಲ ನೋಡಿ ಸರ್.
ಆ ಥರ ಈ ಸೆಕ್ಯೂರಿಟಿ ಅವರು ನಮ್ಮೂರೈತೆ ನಮ್ಮ ಜೊತೆಲಿರೋರನ್ನೇ ಅವ್ನು ಕೊಡೋ ಪಿಕಾಸ್ ಸಂಬಳಕ್ಕೋಸ್ಕರ ಹೋಗಿ ಹೊಡಿತೀರಿ. ಸೌಕರ್ಯಗಳು ಕಟ್ಕೊಂಡಿದ್ದಾರೆ, ಯಾವ್ದು ಹೊಡಿದಿಲ್ಲ ಅದು. ಆದ್ರಿಂದ ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ನಾವು ಹೋದ್ರೆ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪ್ರೆಸ್ ಅವ್ರಿಗೆ ಗೊತ್ತಾಗಬೇಕು ಏನನ್ನ ಸರ್ ತುಂಬ ಜನ ಬಂದು ನಮ್ಗೆ ಹೋರಾಟ ಮಾಡ್ತಾರೋ, ನಿಮ್ಮ ಆಫೀಸ್ ಒಳಗಡೆ ಬರ್ತಾರೆ. ನಾ ಆಫೀಸ್ ಒಳಗಡೆ ಹೋಗೋದಿಲ್ಲ, ಗೇಟ್ಗೆ ನಿಲ್ಲಿಸ್ವಿ, ನೀವೆಲ್ಲ ಬರಬೇಕು. ನಾನು ಕೇಳೋ ಕ್ವಶನ್ಗೆ ಅವ್ರು ಉತ್ತರ ಕೊಡಿ. ಐ ವಿಲ್ ಪ್ರೂವ್ ವಿತ್ ಫೋಟೋಸ್ ಅಂಡ್ CD. ಈ ಬಿಲ್ಡಿಂಗ್ಗೆ ಯಾವ ವರ್ಷ, ಯಾರು ಪರ್ಮಿಷನ್ ಕೊಟ್ಟಿರೋದು, ಈ ಬಿಲ್ಡಿಂಗ್ ಯಾರು, ಈ ಗುಡಿ ಯಾವುದು, ಈ ಚರ್ಚ್ ಯಾವುದು, ಈ ಬಿಲ್ಡಿಂಗ್ ಯಾರ್ದು ಎಲ್ಲಿ ಬೇಕಾಗಿಲ್ವ. ನಾನು ಸಾಮಾನ್ಯ ಬಡವರು ಕಟ್ಕೊಂಡ್ರೆ ನೀವು ಡೆಮಾಲಿಷ್ ಮಾಡ್ತೀರಾ? ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನಾದ್ರು ಮಾಡ್ಬೋದಾ? ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕೇಸ್. ಇದೆಲ್ಲ MLA ಕೇರ್ಬೇಕು ಸರ್. ಎಲ್ಲಿಯೋ ಹೋಗಿ ಅಂಬೇಡ್ಕರ್ ಭವನ್ ಕಟ್ತೀವಿ ನಾವು ಗಾಲ್ಫ್ ಗ್ರೌಂಡ್ನಲ್ಲಿ ಹಾಕಿ 800 ಏಕರ್ ಹಾಕಲಿ, ಅಲ್ಲಿ ಹಾಕೋದು. ಮನೆಯಲ್ಲಿ ಗ್ರೌಂಡ್ ಇದೆ, ಆರ್ಟ್ ಆಫ್ ಸಿಟಿ, ಅಲ್ಲಿ ಹಾಕೋದು. ನಿಮ್ಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಸ್ಟೂಡೆಂಟ್ಗೂ ಅನುಕೂಲ ಆಗುತ್ತೆ ಇಲ್ವಾ ಸರ್? ಈಗ ಗೊತ್ತಿದ ಎಲ್ಲಿದೆನಾ ಗಾರ್ಲ್ ಫ್ರೆಂಡ್ ಗೊತ್ತಿಲ್ಲ ಸರ್ ನಿಮ್ಗೆ? ಎಲ್ಲಿ ಸರ್ ಗಾರ್ಲ್ ಫ್ರೆಂಡ್ ನಿಮ್ಗೆ ಗೊತ್ತಿಲ್ಲ? ಅಲ್ಲಿ ಎಲ್ಲಿ ಕಟ್ಟಿದ್ದಾರೆ ಸರ್ ಇದು? ಅದು ಕೋರ್ಟ್ನಲ್ಲಿ ಸ್ಟೇ, ಕೋರ್ಟ್ನಲ್ಲಿ ಇದೆ. ಅದು ಇರೋದು ಅದು ಒಂದೇ. ಇಂಗ್ಲಿಷ್ ಕಾಲೇಜಿನಲ್ಲಿ ಅವನು ಕಟ್ಟಿರೋ ಓಲ್ಡ್ ವೈಸ್ ಕ್ಲಬ್ ಮೆಂಬರ್ ಆ ಜಾಗ ಹೋಗಿ ಕಟ್ಟಿದ್ದೀರಿ. ಸ್ಟೂಡೆಂಟ್ ಗಾಲ್ಫ್ ಆಡ್ತಾನ, ಬುಕ್ ಓದ್ತಾನ? ಯೋಚನೆ ಮಾಡಿ ಸರ್. ಇದೆಲ್ಲ ಏನಂದ್ರೆ ಅನುಕೂಲ ಮಾಡಿಕೊಡೋದು. ಸ್ಟೂಡೆಂಟ್ ಫ್ರೀಯಾಗಿರಿ, ಕ್ವಾರ್ಟರ್ ತಗೊಂಡು ಹೋಗಿ, ಗಂಜಾ ತಗೊಂಡು ಹೋಗಿ, ಅಲ್ಲಿ ಯಾರು ಜನ ಬರೋದಿಲ್ಲ. ಇದನ್ನ ಆರ್ಟ್ ಆಫ್ ಸಿಟಿನಲ್ಲಿ ಇರ್ಬೇಕು ಸರ್. ಎಲ್ಲ ಜನ ಮುಂದೆ ಇರಬೇಕು. ಆದ್ರಿಂದ ನಮ್ಮ MLA ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ? ಒಳ್ಳೇದೇ ಮಾಡಿಲ್ಲ. ಜನಕ್ಕೆ ಲೋನ್ ಕೊಡ್ತೀವಿ, ನಾನು ಲೋನ್ ಕೊಟ್ಟಿದ್ದ ತಕ್ಷಣ ನೀವು ನಮ್ಗೆ ಓಟ್ ಹಾಕಬೇಕು. ನಾನು ಗೆದ್ದ ತಕ್ಷಣ ಲೋನ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಎಲ್ಲ ಪೊಲೀಸ್ ಮನೆಗೆ ಕಳಿಸಿದ್ವಿ. ಸಿವಿಲ್ ಮ್ಯಾಟರ್ ಪೊಲೀಸ್ ಅವರು ಹೋಗೋದು ರೈಟ್ಸ್ ಲಾನು ಹೈಕೋರ್ಟ್ ಜಸ್ಟಿಸ್ ನಾಗರತ್ನವರು ಏನ್ರಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಅಂತ ಕೇಳಿದ್ದಾರೆ ಮೊನ್ನೆ ಲಾಸ್ಟ್ ವೀಕ್. ಹೈಕೋರ್ಟ್ ಜಸ್ಟಿಸ್ ಇವರು ಪೊಲೀಸ್ ಕಳಿಸ್ತಾ ಇದ್ದಾರೆ ಲೋನ್. ಮತ್ತೆ ಸರ್ ಏನ್ ಸರ್ ಪ್ರೆಸ್ ಅವರು ನೀವೇನಾದ್ರು, ನಾ ಪ್ರೆಸ್ ಅವ್ರಿಂದ ನನ್ಗೆ ಭಾಳ ಭಯ. ನೀವು ಕೇಳಿ ಸರ್, ನಾಲ್ಕು ಬಿದ್ದೋದ್ರೆ ಅಂಬೇಡ್ಕರ್ ಸ್ಟ್ಯಾಚು ಬಿದ್ದೋಗಿದ್ದು ಹೋರಾಟ. ನನ್ನ ಜನ ಬಂಗಾರಪೇಟೆನಲ್ಲಿ ಮಾಡಿರೋದು ಹೋರಾಟ ಮಾಡಿ ಜೈಲಿಗೆ ಹೋಗಿರೋದು 28. ನಾನು ಫಸ್ಟ್ ಟೈಮ್ MLA ಇರೋ ಟೈಮಲ್ಲಿ ಇದೆಲ್ಲ ಅರ್ಥ ಮಾಡಬೇಕು. MLA ಅವರು ಐಮಾಸ್ ಲೈಟ್ ದಿನದಲ್ಲಿ ನೋಡಿದ್ದೇನೆ. ಮೇಡಮ್ ಪೂಜಾ ಮಾಡ್ತಾ ಇದ್ದಾರೋ ಎಲ್ಲಿ ಅಂದರೆ ಎಂಟ್ರೀಸು ಇಲ್ಲಿ ಅಲ್ಲಿ. ಯಾಕಂದ್ರೆ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ಐಮಾಸ್ ಲೈಟ್ ಸರ್, ಇದು ಒಂದು ಪೂಜಾನ ಫೋನ್ ಮಾಡಿ ಅಲ್ಲಿ ಹಾಕಿ ಹೇಳ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಹೋಗಿ ನಿಲ್ಸ್ಕೊಂಡು ಪೂಜಾನ. ನಾನು ಇರೋ ಟೈಮಲ್ಲಿ ವ್ಯಾಲಾಗಲ್ಲಿ ಬಸ್ ಹೋಗಿದ್ದು, ಈ ಬಸ್ ಸ್ಟ್ಯಾಂಡ್ನಲ್ಲಿ ತಮಿಳ್ನಾಡಿಗೆ ರೆಗ್ಯುಲರ್ ಆಗಿ ಹೋಗಿದ್ದು. ಇಂಟರ್ನ್ಯಾಷನಲ್ ಇಂಟರ್ಸ್ಟೇಟ್ಗೆಲ್ಲ ಹೋಗಿದ್ವಿ. ಹೌದು ಸರ್, ಚೆನ್ನೈದು ಕ್ಯಾನ್ಸಲ್ ಮಾಡಿದ್ರೆ ತುಮಕೂರ್ದೇನು ಕ್ಯಾನ್ಸಲ್ ಆಗಿಲ್ಲ. ಮೇಡಮ್ಗೆ ಚೆನ್ನೈಗೆ ಏನು ಸಂಬಂಧ ಇದೆ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮೇಡಮ್ದೆಲ್ಲ ಗೋವಾ ಡೈವ್ ಡಾಮಸ್ ಆ ಥರ. ಬೇಕಾದ್ರೆ ಏರ್ಕ್ರಾಫ್ಟ್ ತಗೊಂಡು ಬರ್ತಾರೆ, ಹೆಲಿಕಾಪ್ಟರ್. ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ. ಅದನ್ನು ಹೇಳಿದ್ರು ನಮ್ಮ ಜನ ಕೈ ಹುಡಿತಾರೆ, ಏರ್ಕ್ರಾಫ್ಟ್ ಬರ್ತಾ ಇದೆ. ಹೆಲಿಪ್ಯಾಡ್ ಆಗ್ತಾ ಇಲ್ಲ ಎಲ್ಲಿ? ಗೆಸ್ಟ್ ಹೌಸ್ ಹೊಸ ಗೆಸ್ಟ್ ಹೌಸ್ ಯಾವಾಗ ಮಾಡೋದು? ಶುರು ಆಗಿದೆ. ಗೆಸ್ಟ್ ಹೌಸಲ್ಲಿ ಯಾರ್ಯಾರು ಮಲ್ಕೊಳ್ಳೋದು? ನಮ್ಮ 3 ಜನ ಹೋರಾಟಕ್ಕೆ ಏನು ಕಡಿಮೆ ಇಲ್ಲ ಸರ್. ನಾವು ಶುರು ಮಾಡಿಬಿಟ್ರೆ ಖಂಡಿತವಾಗಿ ನಿಮ್ಗೆ ಗೊತ್ತಿದೆ, KGFನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರ್ತೀವಿ ನಾವು. ನನ್ನ ಮಾತಿಗೆ ಬೆಲೆ ಇದೆ, ಬೇರೆ ಲೀಡರ್ಗಳು ನಾನು ಗೌರವ ಕೊಡ್ತೇನೋ. ವಿ ವಿಲ್ ಬಿ ರೆಡಿ ಟು ಜಸ್ಟ್ ಕಾಲ್ ಎವ್ರಿಬಡಿ ಐ ವಿಲ್ ಫೈಟ್ ಫಾರ್ ದಟ್. ಮತ್ತೆ ಸರ್ ಏನು ಅವರೆಲ್ಲ ಕಡಿಮೆನಾ? ಅವ್ರ ತಂದೆ ರೈಲ್ವೆ ಮಿನಿಸ್ಟರ್ ಆಗಿದ್ದು
ಒಳ್ಳೆ ಪ್ರೈಸ್ ತಗೊಂಡು ಬರ್ತಾರೆ. ಹೌದು ಸರ್, ಹೌದು ಇಲ್ಲ ಸರ್, ಮೆಟ್ರೋ ಟ್ರೈನ್ ಬರುತ್ತೆ, ಕಾವೇರಿ ನೀರು ಬರುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಹೌದು ಸರ್, ಎಲ್ಲ ಬರುತ್ತೆ ಸರ್. ಸರ್, ಯರಗೋಳ್ ಡ್ಯಾಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂಚೆ ಹೇಳಿದ್ದಾರೆ, ಇಲ್ಲಿ ನಾನು ನೀರು ಕೊಡ್ತೀನಿ ಅಂತ. ಮಗಲ ಇದೆ, ಅಲ್ಲಿ ಲೂಟಿ ಮಾಡ್ಕೊಂಡು ಹೋಗಲ್ಲ ಪೈಪ್ಗಳೆಲ್ಲ, ಯಾರ್ಯಾರು ಒಂದು ಕೇಸ್ ಕೊಡ್ಬೇಕನ್ನ ಇಲ್ಲಿ ಮಗಲ ಕುಡಿಯೋ ನೀರು ಮಾಡಿರೋದಿಲ್ವಾ? ಈ ಕಾವೇರಿದು ಬೇಡ, ಯರಗೋಳದು ಬೇಡ, ಈ ಮಗಲ ನೀರು ಕೊಡಿ ಸ್ವಲ್ಪ. ಅಟ್ಲೀಸ್ಟ್ ಟ್ಯಾಂಕರ್ ನೀರಾದ್ರು ಕೊಡ್ಲಿ. ಬೇರೆ ಬೀದರ್ ಕ್ಷೇತ್ರದಲ್ಲಿ ಭೂ ಹಗರಣ ನಡೀತಾ ಇದೆ ಅಂತ ಹೇಳ್ತಾರೆ ಸರ್. ಏನಮ್ಮ? ಭೂ ಹಗರಣಗಳು ನಡೀತಾ ಇದೆ ಅಂತ ಲ್ಯಾಂಡ್ ಗ್ರಾಬರ್. ಹೌದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸಂಪಿಗೆ ಎಂಬರು ನಮ್ಮ MLA ಅವ್ರಿಗೆ ಗೊತ್ತಿದೆ ಯಾರ್ಯಾರಿಗೆ ಏನೊಂದು ಲ್ಯಾಂಡ್ ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು. ಅವರೇ ತಾನೇ ಚೇರ್ಮನ್, ಅವರೇ ತಾನೇ ಚೇರ್ಮನ್ ಅದನ್ನು. ಅಲಾಟ್ಮೆಂಟ್ ಮಾಡೋದು ಅವರೇ ತಾನೆ, ಅವ್ರ ಮುಖೋದ್ರಂತ ಅಲಾಟ್ಮೆಂಟ್ ಆಗೋದು. ಅವ್ರಿಗೆ ಗೊತ್ತಿದೆ ಒಳ್ಳೋರು ಯಾರು, ಕೆಟ್ಟವ್ರು ಯಾರು, ಕಳ್ಳರು ಯಾರು. ಕಳ್ಳರು ಜೊತೆ ಕೀ ಕೊಟ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂದ್ರೆ ಏನ್ ಮಾಡ್ತಾರಪ್ಪ? ಕಳ್ತನ ಮಾಡ್ತಾರ. ಕೀ ಅವ್ರ ಹತ್ರ ಇದೆ ಇಲ್ವಾ? ಬೇರೆ ಬೇರೆ ಸರ್, ಈಗ ಮೈಸೂರು ಜಮೀನಲ್ಲಿ ಹಾ ನಗರಸಭೆಯಿಂದ ಖಾತೆಗೆ ಕೊಡ್ತಾ ಇದ್ದಾರೆ. ಹಾ ನಮ್ಮ ವರ್ಕರ್ಸ್ಗೆ ಮನೆ ಇಲ್ಲ, ಯಾಕೆ ಖಾತಾ ಕೊಡ್ತಾ ಇದ್ದಾರೋ? ನಗರಸಭೆಯಿಂದ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಸರ್. ಇಲ್ಲ, ನಗರಸಭೆಯಿಂದ ಖಾತಾ ಕೊಡಕ್ ಆಗೋದಿಲ್ಲ. ಕೊಟ್ಟಿದ್ರೆ ಅದು ಫ್ರಾಡ್. ಫ್ರಾಡ್ ಅಂತ ಇದು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕು? ಹೆಂಗ್ ಖಾತಾ ಕೊಡಕ್ಕಾಗುತ್ತೆ ಅದ್ಮೇಲೆ? ಹಾಗಾದ್ರೆ ನಮ್ಗೊಂದು 1,000 ಎಕರೆ ಜಮೀನು ಕೊಡ್ಲಿಕ್ಕೆ ಪರ್ಚೇಸ್ ಮಾಡಿದೆ ನಾವು. ನಮ್ ಜನ ಎಲ್ಲ ಶೇರ್ ಮಾಡಿ ನಾವು 1,000 ಎಕರೆ ತಗೊಂಡ್ವಿ. ಕೊಡ್ಲಿ, ಖಾತೆ ಮಾತ್ರ ಕೊಡ್ತಾ ಇದ್ದಾರೆ ಸರ್. ಯಾರು ಕೊಡೋದು ಖಾತಾ?